Yeah, good evening, students. And so today I'm going to discuss with you the chapter name. It is reproductive health. And before that, I'm going to give some suggestions because shortly you are going to attend the write the NCRT exams. So ಅದರಿಂದ ನಾನು ಕೆಲವೊಂದು ಟಿಪ್ಸ್ ಅನ್ನ ಹೇಳ್ತಾ ಹೋಗ್ತೀನಿ, ಎಸ್ಪೆಷಲಿ ನಮ್ಮ ಬಯಾಲಜಿ ಅಂತ ಬಂದಾಗ. ಸೊ ಟ್ರೈ ಟು ರೈಟ್ ದ ಆನ್ಸರ್ಸ್ ವಾಟ್ ಎವರ್ ದ NCRT ವರ್ಡ್ಸ್ ಆರ್ NCRT ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಅದನ್ನೇ ದಯವಿಟ್ಟು ಫಾಲೋ ಮಾಡ್ತಾ ಹೋಗಿ. ಡೋಂಟ್ ಸೆಲೆಕ್ಟ್ ಎನಿ ಅದರ್ ಗೈಡ್ಸ್ ಆರ್ ಎನಿ ಅದರ್ ಪಾಯಿಂಟ್ಸ್ ಆರ್ ಇನ್ ಯೂಟ್ಯೂಬ್ ಆರ್ ಸಮ್ವೇರ್ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅವುಗಳನ್ನ ಆನ್ಸರ್ಸ್ಗಳನ್ನ ಬರೀತಾ ಹೋಗಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಸ್ಕೀಮ್ ಆಫ್ ವ್ಯಾಲ್ಯುವೇಷನ್ ಅಂತ ಕೊಟ್ಟಾಗ ನಾವು ವಿ ಆರ್ ಗೋಯಿಂಗ್ ಟು ಪ್ರಿಫರ್ ದ ವಾಟ್ ಎವರ್ ಯು ಆರ್ ರೈಟಿಂಗ್ ದ ಆನ್ಸರ್ಸ್ ಏನು ಬರ್ದಿರ್ತೀರಾ ಅದನ್ನೆಲ್ಲ ನಾವು NCRT ರಿಲೇಟೆಡ್ ಪಾಯಿಂಟ್ಸ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅದರಿಂದ ದಯವಿಟ್ಟು NCRT ಪಾಯಿಂಟ್ಸ್ ಏನಿರುತ್ತೆ ಅದನ್ನ ಮಾತ್ರ ಬರೀತಾ ಹೋಗಿ. ಸೊ ಈಗ ಆಕ್ಚುಲಿ ನಾನು ಫಸ್ಟ್ ಚಾಪ್ಟರ್ನ ಯಾಕೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನಿಮ್ಗೆಲ್ಲೋ ಒಂದ್ ಕಡೆ ಕ್ವಶನ್ ಅರೈಸ್ ಆಗ್ಬೋದು, ಬಿಕಾಸ್ ದ ಚಾಪ್ಟರ್ ನೇಮ್ ಫಸ್ಟ್ ಇರೋದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳಿ. ಬಟ್ ಬಿಫೋರ್ ದಟ್ ವೈ ದ ಸರ್ ಟೇಕನ್ ದಿಸ್ ಚಾಪ್ಟರ್ ಅಂತ ಅಂದ್ರೆ, ಸೊ ದಿಸ್ ಇಸ್ ನಾಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಎಲ್ಲೋ ಒಂದ್ ಕಡೆ ಲೋಯರ್ ಸ್ಟೂಡೆಂಟ್ಸ್ ಮತ್ತೆ ಆವರೇಜ್ ಸ್ಟೂಡೆಂಟ್ಸ್ಗಳನ್ನ ನಾವು ಕಂಪ್ಲೀಟ್ ಪರ್ಸೆಂಟೇಜ್ ತಗೊಂಡಾಗ, ಸೊ ದೀಸ್ ಚಾಪ್ಟರ್ಸ್ ವೆರಿ ಈಸಿ, ಆರಾಮಾಗಿ ಈ ಚಾಪ್ಟರ್ಸ್ಗಳನ್ನ ಓದ್ಕೊಂಡು ಸ್ಕೋರ್ ಮಾಡ್ತಾ ಹೋಗ್ಬೋದು. ಅದರಿಂದ ಫಸ್ಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಆಲ್ ದೀಸ್ ಚಾಪ್ಟರ್ಸ್, ವಾಟ್ ಅಂಡ್ ಆಲ್ ದ ಕಂಟೆಂಟ್ಸ್ ಆರ್ ದೇರ್ ಅಂಡ್ ವಾಟ್ ಅಂಡ್ ಆಲ್ ದ ಹೈಲೈಟ್ಸ್ ಟು ಬಿ ರಿಮೆಂಬರ್ ರಿಗಾರ್ಡಿಂಗ್ ದ ಎಕ್ಸಾಮ್ ವೈಸ್ ಅಲ್ಲಿ ಏನೇನೆಲ್ಲ ಹೈಲೈಟ್ಸ್ಗಳನ್ನ ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಿದ್ರೆ, ಸೊ ಯಾವ್ಯಾವೆಲ್ಲ ಹೈಲೈಟ್ಸ್ಗಳನ್ನ ನಾವು ಮೈಂಡ್ ಸೆಟ್ ಅಲ್ಲಿ ಜ್ಞಾಪಕ ಇಟ್ಕೋಬೇಕಾಗತ್ತೆ ಅನ್ನೋದಕ್ಕೆ. ಸೊ ವಿತ್ ದಿಸ್ ಚಾಪ್ಟರ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್. ಸೊ ಲೆಟ್ಸ್ ಸಿ ದ ಚಾಪ್ಟರ್ ನೇಮ್. It is reproductive health. So before that, so ನಮ್ಗೆ ಎಲ್ಲೋ ಒಂದ್ ಕಡೆ ಕ್ವಶನ್ ಪೇಪರ್ಗಳನ್ನ ಸೆಟ್ ಮಾಡಬೇಕಾದ್ರೆ, ಯಾವುದೇ ಚಾಪ್ಟರ್ಗಳನ್ನ ವೈಲ್ ಪ್ರಿಪೇರ್ ಮಾಡಬೇಕಾದ್ರೆ ದ ಬ್ಲೂ ಪ್ರಿಂಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ದ ಬ್ಲೂ ಪ್ರಿಂಟ್ ಅಂತ ಬಂದಾಗ ಫ್ರಮ್ ದಿಸ್ ಚಾಪ್ಟರ್, ಸೊ ದ ಟೋಟಲ್ ನಂಬರ್ ಆಫ್ ದ ಚಾಪ್ಟರ್, ಸೊ ದ ಕಂಪ್ಲೀಟ್ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಪ್ರಕಾರ 7 ಮಾರ್ಕ್ಸ್ ಇದೆ ಈ ಚಾಪ್ಟರ್ ಅಲ್ಲಿ. ಬಿಕಾಸ್ ದ ಫಸ್ಟ್ ಥಿಂಗ್ ವಿ ನೀಡ್ ಟು ಗೋ ಥ್ರೂ ದ 21 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಸೊ 21 ಈಸಿಯಾಗಿ ನಮಗೆ ಸಿಕ್ತು ಅಂತ ಅಂದ್ರೆ, ಸೊ ಲೋಯರ್ ಆಸ್ ವೆಲ್ ಆಸ್ ಆವರೇಜ್ ಸ್ಟೂಡೆಂಟ್ಸ್ ಗಳಿಗೆ ಇಟ್ ಕ್ಯಾನ್ ಏಬಲ್ ಟು ಸ್ಕೋರ್ ದ 40, 45, 50 ಅಂಡ್ ಆಲ್. ಬಿಕಾಸ್ ಇನ್ ಪ್ರಾಕ್ಟಿಕಲ್ ಯು ಆರ್ ಗೋಯಿಂಗ್ ಟು ಗೆಟ್ 30 ಮಾರ್ಕ್ಸ್. ವಿ ನೀಡ್ ಓನ್ಲಿ, ಸೊ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಅಂತ ಬಂದಾಗ 60 ಅಬೋವ್ ಬರಬೇಕು ಅಂದ್ರೆ ರಿಮೈನಿಂಗ್ 35 ಮಾರ್ಕ್ಸ್ ಬೇಕಾಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ನಾವು ಬ್ಲೂ ಪ್ರಿಂಟ್ ನ ಕೆಲವೊಂದು ಸಿಂಪಲ್ ಚಾಪ್ಟರ್ಸ್ ಗಳನ್ನ ನಾವು ನೋಡ್ತಾ ಹೋದಾಗ, ಸೊ ನಮ್ಗೆ ಸೊ ದಿಸ್ ಇಸ್ ವೈ ದ ಫಸ್ಟ್ ಚಾಪ್ಟರ್ ವೈಲ್ ಫ್ರಮ್ ದ ಫಸ್ಟ್ ಅಂತ ತಗೊಂತಾ ಹೋದ್ರೆ, ಸೊ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ 7 ಮಾರ್ಕ್ಸ್ ಇದೆ. ಸೊ ಔಟ್ ಆಫ್ 7 ಅಲ್ಲಿ these in this way they are going to split the questions. So 1 mark questions ಬಂದು ನಿಮಗೆ 2 ಇರುತ್ತೆ, and 2 marks questions and 1 ಇರುತ್ತೆ, and 3 marks questions ಬಂದು 1 ಇರುತ್ತೆ. somewhere ಎಲ್ಲೋ some time ಕೆಲವೊಂದ್ಸರಿ 5 marks questions ಕೂಡ ನಾವು ಈ ಚಾಪ್ಟರ್ ನ ನೋಡಬಹುದು. ಬಟ್ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಏನ್ ಮಾಡಿರ್ತಾರೆ, ಸೊ ಆ ತರದಲ್ಲೇ ನಾವು ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಇವತ್ತು ನಾನು ಈಗ at present what I am going to take the chapter, it is called the as in reproductive health. Okay, so before that, what and all the highlights in this chapter anta nav heladkinta munche, let's see what and all the contents are in this chapter anta andre. The first thing is we need to understand what is the definition about the reproductive health. So obviously, so namge bere ella yenen contents ella ide anta heladkinta munche, so namage ಗೊತ್ತಿರಬೇಕಾಗಿರೋದು what is the meaning of the reproductive health anta heli. yakandre when we are going to understand the title very neatly, then only it will be easy to understand the whole concept of the chapter. So and easy ಆಗಿ ಅರ್ಥ ಆಗ್ತಾ ಹೋಗುತ್ತೆ. That's why the chapter starts with the first, it is about the definition. It is reproductive health ಅಂದ್ರೆ ಏನು ಅಂತ. ಸೊ ಎಲ್ಲೋ ಒಂದ್ ಕಡೆ reproductive health ನಾವು ಅದು ಹಾಳಾಗ್ತಾ ಇದೆ. ಸೊ ಅದನ್ನೆಲ್ಲ ನಾವು ಕೆಲವೊಂದು ಸ್ಟ್ರಾಟಜಿಸ್ಗಳನ್ನ ನಾವು ಫೈಂಡ್ ಔಟ್ ಮಾಡಿ, ಸೊ ವಾಟ್ ಅಂಡ್ ಆಲ್ ದ ಸ್ಟ್ರಾಟಜಿಸ್ ವಿ ನೀಡ್ ಟು ಅಪ್ಲೈ ಫಾರ್ ಟು ಪ್ರೊಟೆಕ್ಟ್ ಆರ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಬಂದಾಗ, ದೆನ್ ದೇ ಎಕ್ಸ್ಪ್ಲೈನ್ ದ ಸಮ್ ಆಫ್ ದ ಡಿಫರೆಂಟ್ ಟೈಪ್ಸ್ ಆಫ್ ದ ಸ್ಟ್ರಾಟಜಿಸ್ ವೈಲ್ ಇಟ್ ವಾಸ್ ಟೇಕನ್, ಇಟ್ ವಾಸ್ ಆರ್ಡರ್ಡ್ ಬೈ ದ WHO ಅಂತ ಹೇಳ್ತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್. ಆಬ್ವಿಯಸ್ಲಿ ಸೊ ನಮ್ಗೆ ಯಾವುದೇ ಒಂದು ಡಿಸಿಷನ್ಸ್ಗಳನ್ನ ತಗೋಬೇಕಾದ್ರೆ ಒಂದಷ್ಟು ಕಮ್ಯುನಿಟಿ ಅಂತ ಬರುತ್ತೆ. ಅದೇ ತರ ನಮ್ಮ ಹೆಲ್ತ್ ವೈಸ್, ಸೊ ನಾಟ್ ಓನ್ಲಿ ರಿಗಾರ್ಡಿಂಗ್ ರಿಪ್ರೊಡಕ್ಟಿವ್ ಅಥವಾ ಬಯಾಲಜಿಕಲ್ ಅಂತಾನೆ ಅಲ್ಲ, ಯಾವುದೇ ರೀತಿ ಹೆಲ್ತ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡಬೇಕು ಅಂದಾಗ, ದ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸಿಟ್ ವಿತ್ ದ ಅಥವಾ ದೇ ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ಸ್ ಬೈ ದ WHO.
ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಲೆಟ್ ಸಿ ವಾಟ್ ಅಂಡ್ ಆಲ್ ದ ಮೆಥಡ್ಸ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಸ್ಟ್ರಾಟಜಿಸ್ ಏನೇನು ಹೇಳಿದ್ದಾರೆ ಅಂತ ಅದನ್ನ ಸೆಕೆಂಡ್ ಪಾಯಿಂಟ್ ಕಂಟೆಂಟ್ ಆಗಿ ನೋಡೋಣ. ಸೊ ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಪಾಪ್ಯುಲೇಷನ್ ಈ ಎಲ್ಲಾ ಪ್ರಾಬ್ಲಮ್ಸ್ ಆಗ್ತಿರೋದಕ್ಕೆ ಸೊ ಪಾಪ್ಯುಲೇಷನ್ ಎಲ್ಲೋ ಒಂದ್ ಕಡೆ ಮೇನ್ ರೀಸನ್ ಅಂತ ಹೇಳ್ಬೋದು. ಬಿಕಾಸ್ ಎವ್ರಿ ಇಯರ್ ವಾಟ್ ಎವರ್ ವಿ ಆರ್ ವಾಚಿಂಗ್ ದ ಪಾಪ್ಯುಲೇಷನ್ ಇಟ್ ಇಸ್ ನಾಟ್ ಡಿಕ್ರೀಸಿಂಗ್, ಇಟ್ ಇಸ್ ಆಲ್ವೇಸ್ ಇನ್ಕ್ರೀಸಿಂಗ್ ಆಗ್ತಾ ಹೋಗ್ತಾ ಇದೆ. ಸೊ ಅದಕ್ಕೆ ಓವರ್ ಪಾಪ್ಯುಲೇಷನ್ ಅಂತ ಹೇಳ್ತಾ ಇದೀವಿ. ಸೊ ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಾವು ಓವರ್ ಪಾಪ್ಯುಲೇಷನ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ತಾ ಇದೀವಿ ಅಂತ ಅಂದ್ರೆ ಮೇ ಬಿ ಆ ಓವರ್ ಪಾಪ್ಯುಲೇಷನ್ ಆಗ್ತಿರೋದಕ್ಕೆ ವಾಟ್ ಅಂಡ್ ಆಲ್ ದ ಮೆಜರ್ಮೆಂಟ್ಸ್ ಟು ಬಿ ಟೇಕನ್ ಬೈ ದ ಗವರ್ನಮೆಂಟ್ ಅಂತ ನೋಡ್ತಾ ಹೋಗೋಣ. ಸೊ ದಟ್ ಈಸ್ ವಾಟ್ ದ ಥರ್ಡ್ ಕಂಟೆಂಟ್, ಇಟ್ ಈಸ್ ಅಬೌಟ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂಡ್ ದ ಮೆಜರ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ದಟ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇಟ್ ಈಸ್ ಬರ್ತ್ ಕಂಟ್ರೋಲ್ ಅಂಡ್ ವಾಟ್ ಅಂಡ್ ಆಲ್ ದ ಅಡ್ವಾಂಟೇಜಸ್ ರಿಗಾರ್ಡಿಂಗ್ ಫಾರ್ ಬರ್ತ್ ಕಂಟ್ರೋಲ್. ಸೊ ವಿಚ್ ಮೆಥಡ್ ದೇ ಅಪ್ಲೈಡ್ ಫಾರ್ ದ ಬರ್ತ್ ಕಂಟ್ರೋಲ್ ಅಂದಾಗ ಕಾಂಟ್ರಾಸೆಪ್ಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅದರಿಂದ ಆಗುವಂತ ಅಡ್ವಾಂಟೇಜಸ್ ಏನೇನೋದನ್ನ ಸೊ ದ ಫೋರ್ತ್ ಕಂಟೆಂಟ್ ಅಂಡ್ ದ ಫಿಫ್ತ್ ಕಂಟೆಂಟ್ ಇಟ್ ಇಸ್ ಅಬೌಟ್ ಅಂಡರ್ ದ ಬರ್ತ್ ಕಂಟ್ರೋಲ್ ಅಥವಾ ಸೊ ವೈಲ್ ಕಾಂಟ್ರಾಸೆಪ್ಷನ್ ಮೆಥಡ್ ಅಂಡರ್ ಅಲ್ಲಿ ಸೊ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ದ ಡಿಫರೆಂಟ್ ಟೈಪ್ಸ್ ಆಫ್ ದ ಮೆಥಡ್ಸ್. ಒನ್ ಇಟ್ ಇಸ್ ನ್ಯಾಚುರಲ್ and the second one it is about barrier and the last it is about suppose the temporary beda we need to we want a complete permanent methods anta bandaga permanent solution beku anta andre so then they taken the permanent methods anta ಹೇಳ್ತೀವಿ. after that ಇದೆಲ್ಲ ಒಂದ್ ಕಡೆ ಕಂಟೆಂಟ್ಸ್ ಗಳಾದ್ರೆ ಇದನ್ನ ಆಚೆ ಬಿಟ್ಟು ಬಂದ್ರೆ ಸೊ ನಮ್ಗೆ ಇನ್ನೂ ದ ಫೋರ್ ವೆರಿ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಗಳಿದೆ. ಒನ್ ಇಟ್ ಇಸ್ ಕಾಲ್ಡ್ MTP ಅಂತ ಹೇಳ್ತೀವಿ and the second one it is sexual tract infections ಅಂತ. so the next one it is about infertility and the last it is about ART, assisted reproductive technologies. So now we are going to discussing all these types of the contents whatever the NCERT ನಲ್ಲಿ ಯಾವ ತರ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾರೆ ಸೊ ಆ ಒಂದು ರಿಲೆವೆಂಟೆಡ್ ಆಗಿ ನಾವು ನಮ್ಮ ಮೆಮರಿನಲ್ಲಿ ಇಟ್ಕೋಬೇಕಾಗಿರುವಂತ ಪಾಯಿಂಟ್ಸ್ ಗಳು ಏನು ಅನ್ನೋದಕ್ಕೆ. ಸೊ ದೀಸ್ ಆರ್ ಆಲ್ ದ ಕಂಟೆಂಟ್ಸ್ ಕಮ್ಸ್ ಅಂಡರ್ ದ reproductive health. So let's see one by one because I'm not going to add that much of points in the whole PPT presentation. So which and all the points is required to the NCERT exam content wise ಕೇಳಿದಾಗ ಅಥವಾ ಅದು 1 marks ಆಗಿರಬಹುದು ಅಥವಾ so 2 marks or 3 marks as well as the 5 marks for all the marks. So I'm just going to add the very important points each and every contents ಗಳಿಗೆ ನಾನು ಆಡ್ ಮಾಡ್ತಾ ಹೋಗಿದ್ದೀನಿ. So let's see one by one PPT ನ ಒಂದೊಂದು presentations ಗಳನ್ನ ನೋಡ್ತಾ ಹೋಗೋಣ. Let's see the first thing is yes before the reproductive health ಏನು ಅಂತ ಹೇಳೋದಕ್ಕಿಂತ ಮುಂಚೆ the one word you have to remember because the whole chapter ಅಲ್ಲಿ ನಮಗೆ ಎಲ್ಲೋ ಒಂದ್ ಕಡೆ ಅಬ್ರಿವೇಷನ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ. ಸೊ when these abbreviations ಗಳನ್ನ ನೋಡಿದಾಗ ನಮಗೆ ಫಸ್ಟ್ ಫೈಂಡ್ ಔಟ್ ಆಗುತ್ತೆ it is about WHO and the RCH program and so the next it is about ART and there are a lot of the abbreviations that is ICSI, ZIFT, GIFT ಅಥವಾ IVF, ET, artificial insemination and IUI ಅಂತ ಹೇಳ್ತೀವಿ. So complete the first till the last chapter ವರೆಗೂ so we are going to get a lot of the abbreviations. ಯಾಕೆ ಅಂದ್ರೆ so ನಾವು before definition ಅನ್ನ ಅನಲೈಸ್ ಮಾಡೋದಕ್ಕಿಂತ ಮುಂಚೆ we need to know so this is a very most important word it is WHO the full form World Health Organization ಅಂತ ಹೇಳ್ತೀವಿ. ಹಾಗಾದ್ರೆ ಸೊ reproductive health ಅಂದ್ರೆ ಏನು, ಯಾವುದೋ ಒಂದು ಪರ್ಸ್ಪೆಕ್ಟಿವ್ ನಲ್ಲಿ ನಮ್ಮ ಹೆಲ್ತ್ ಕರೆಕ್ಟ್ ಆಗಿದ್ರೆ ಮಾತ್ರ ಅದು 100% ಕರೆಕ್ಟ್ ಅಂತ ಅಲ್ಲ. ಹಾಗಾದ್ರೆ reproductive health biologically it should be very good or it should be perfect ಇರಬೇಕು ಅಂತ ಅಂದ್ರೆ so then they are going to consider a total well being in all the aspects, not only one way only physical antalla physical, emotional, behavioral as well as the social. Hagadre sir we are talking about only biological but we are not going to discussing about the physical as well as chemical process anta andaga namge inyavado bere organs gal namge effective agirbeku antalla namage bekagiro organs gal yavdu andre so according to whatever they are saying regarding the definition it is physical, emotional, behavioral and social anta helta idare andre we need to remember very most important word. So physically as well as the functionally it should be very perfect. It has normal reproductive organs. Emotionally as well as the behaviorally
in all among them sex related aspects. ಯಾಕಂದ್ರೆ ಬಯೋಲಾಜಿಕಲಿ ಅಂತ ಬಂದಾಗ ನಾವು ಮೇನ್ ಆಗಿ ಪ್ರಿಫರ್ ಮಾಡೋದೇ ಈ ಒಂದು ಪ್ರಾಸೆಸ್ ಗಳಿಗೆ. ಸೊ ಅದರಿಂದ ನಮ್ಗೆ ಯಾವುದೋ ಒಂದು ಪರ್ಸ್ಪೆಕ್ಟಿವ್ ನಲ್ಲಿ ನಮ್ಗೆ ಕರೆಕ್ಟ್ ಆಗಿರ್ಬೇಕು ಅಂತ ಏನಿಲ್ಲ. ಸೊ ಇನ್ ಆಲ್ ದ ವೇ ನಲ್ಲೂ ಕೂಡ ಇಟ್ ಶುಡ್ ಬಿ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ದೆನ್ ದೇ ಆರ್ ಗೋಯಿಂಗ್ ಟು ಸೇ ದ ವೆರಿ ಕರೆಕ್ಟ್ ಡೆಫಿನೇಷನ್. ಇಟ್ ಇಸ್ ಕಾಲ್ಡ್ ದ as an reproductive health ಅಂತ ಹೇಳ್ತೀವಿ. ಸೊ ದಟ್ಸ್ ವೈ ಇನ್ ಕೇಸ್ ಇನ್ ಯುವರ್ ಎಕ್ಸಾಮ್ ಇಫ್ ದೇ ಆರ್ ಗೋಯಿಂಗ್ ಟು ಆಸ್ಕ್, ಇಲ್ಲಿವರೆಗೂ ಅಷ್ಟು ತುಂಬಾ ಸರಿ ಏನ್ ಕೇಳಿಲ್ಲ ವಾಟ್ ಇಸ್ ರಿಪ್ರೊಡಕ್ಟಿವ್ ಹೆಲ್ತ್ ಡೆಫಿನೇಷನ್ ಬರೀರಿ ಅಂತ ಹೇಳಿ. ಸಮ್ವೇರ್ MCQs ಗಳಲ್ಲಿ ಇದು ಕ್ವಶನ್ ಫ್ರೇಮ್ ಆಗಿದೆ. ಸೊ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಯಾವ್ದಾದ್ರು ಒಂದು ಆಪ್ಷನ್ ಅಲ್ಲಿ ಈ ತರ ಆನ್ಸರ್ ಇತ್ತು ಅಂದ್ರೆ ಯು ಮಸ್ಟ್ ಬಿ ರಿಮೆಂಬರ್. ಸೊ ಇಟ್ಸ್ ಅ ವೆಲ್ ಬೀಯಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ reproduction. It is physical, emotional, behavioral and social. And also, so this word is very important, reproductive organs, and among them in all the sex related aspects. Okay, so this is the very first point you have to be remember in your mind. So these are the things is explained by the athwa whatever the things is given by the organization. It is called the as an WHO, World Health Organization ಅಂತ ಹೇಳ್ತೀವಿ. ಹಾಗಾದ್ರೆ ಸೊ ಎಲ್ಲೋ ಒಂದ್ ಕಡೆ ಒಂದು ಕಮಿಟಿ ಇದೆ, ಒಂದು ಕಮ್ಯುನಿಕೇಶನ್ ನಡೀತಾ ಇದೆ, ಬಿಕಾಸ್ ದೇ ಆರ್ ಅಬ್ಸರ್ವಿಂಗ್ ದ ಹೋಲ್ ವರ್ಲ್ಡ್. ಯಾಕಂದ್ರೆ WHO is they are not going to decide any one aspect ಅಲ್ಲಿ ಅವರು ಡಿಸೈಡ್ ಮಾಡ್ತಾರೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾನೋ ಅಥವಾ ಬರೀ ಒಂದು ಕರ್ನಾಟಕನೋ ಅಂತ ಅವರು ತಗೊಂತಾ ಇಲ್ಲ. ದ ಆಲ್ ಓವರ್ ದ ವರ್ಲ್ಡ್ ನೋಡಿದಾಗ ಈ ಒಂದು ರಿಲೆವೆಂಟ್ ಅಲ್ಲಿ ರಿಸಲ್ಟ್ಸ್ ಗಳನ್ನ ಅನಲೈಸ್ ಮಾಡ್ತಾ ಬಂದ್ರೆ ಅಥವಾ ಒಂದು ಗ್ರಾಫ್ ಗಳನ್ನ ನೋಡ್ತಾ ಬಂದಾಗ ಎಲ್ಲೋ ಒಂದ್ ಕಡೆ ಲಾಟ್ ಆಫ್ ದ ಮೇಜರ್ ಡಿಸೀಸಸ್ ಕಾಸ್ ಆಗ್ತಾ ಇತ್ತು. ಸೊ ಮೇ ಬಿ ಅದಕ್ಕೆ ಏನೇನೆಲ್ಲ ರೀಸನ್ಸ್ ಗಳು, ಅದಕ್ಕೆ ಯಾವ್ಯಾವೆಲ್ಲ ಸ್ಟ್ರಾಟಜಿಸ್ ಗಳನ್ನ ನಾವು ತಗೊಂಡ್ರೆ ಮೇ ಬಿ ಇಟ್ ಮಸ್ಟ್ ಬಿ ಸೇಫ್ ಅಂತ ನೋಡಿದಾಗ ದ second thing they are going to be considered, first we need to know what and all the strategies ನಾವು ಅಪ್ಲೈ ಮಾಡಿದ್ರೆ ಸೊ ಎವ್ರಿಥಿಂಗ್ ಇಟ್ ಶುಡ್ ಬಿ ಕಮ್ ಟು ದ ಲೈನ್. ಯಾಕೆಂದ್ರೆ ಆಗ್ತಿರೋ ಅಂತ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಯಾವುದೋ ಒಂದು ನಿಮಿಷದಲ್ಲೋ ಅಥವಾ ಒಂದು 5 years or 10 years ಅಲ್ಲಿ ವಿ ಕಾಂಟ್ ಏಬಲ್ ಟು ಕರೆಕ್ಟ್ ಇಟ್, ಬಿಕಾಸ್ ಆರ್ ಇಂಡಿಯಾ ಪಾಪ್ಯುಲೇಷನ್, ವರ್ಲ್ಡ್ ಪಾಪ್ಯುಲೇಷನ್ ಇಸ್ ನಾಟ್ ವೆರಿ ಲೆಸ್, ಆರ್ ವರ್ಲ್ಡ್ ಪಾಪ್ಯುಲೇಷನ್ ಇಸ್ ವೆರಿ ಹ್ಯೂಜ್ ಅಂತ ಬಂದಾಗ ಮೇ ಬಿ ಈ ಎಲ್ಲಾ ಮೆಥಡ್ಸ್ ಗಳನ್ನ ಸ್ಟ್ರಾಟಜಿಸ್ ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಅಪ್ಲೈ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಲೆಟ್ ಸಿ ದ ಫಸ್ಟ್ ದೇ ಆರ್ ಗೋಯಿಂಗ್ ಟು ಟೇಕ್ ಅನ್ ಒನ್ ಕಂಪ್ಲೀಟ್ ಲಿಸ್ಟ್ ವಾಟ್ ಅಂಡ್ ಆಲ್ ವಿ ನೀಡ್ ಟು ಮೇಕ್ ದಮ್ ಇನ್ ಟು ಪರ್ಫೆಕ್ಟ್ ಅಂತ ಅಂದಾಗ ದ ಫಸ್ಟ್ ದೇ ಟೇಕನ್ ಇಟ್ ಇಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಬೇರೆಲ್ಲ ನಾವು ಮೆಥಡ್ಸ್ ಗಳನ್ನ ಸ್ಟ್ರಾಟಜಿಸ್ ಗಳನ್ನ ಅನಲೈಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ದೇ ನೀಡ್ ಟು ನೋ ಅಬೌಟ್ ದ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದು ಗೊತ್ತಿರ್ಬೇಕು, ಬಿಕಾಸ್ ಯು ಆಲ್ರೆಡಿ ನೋ ದಟ್. ಸೊ ಈಗ ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ ಇಯರ್ಸ್ ಗಳಲ್ಲಿ ನಿಮ್ಮ ಗ್ರ್ಯಾಂಡ್ ಮದರ್ ಅಥವಾ ಗ್ರ್ಯಾಂಡ್ ಫಾದರ್ ಆ ತರ ಏಜ್ ಗಳಲ್ಲಿ ನೋಡಿದಾಗ ಸೊ ದ ಈಚ್ ಎವ್ರಿ ಹೋಮ್, ಪ್ರತಿ ಒಂದು ಮನೆಯಲ್ಲಿ ಏನಿಲ್ಲ ಅಂತ ಅಂದ್ರು ದ ಕಪಲ್ಸ್ ಆರ್ ಹ್ಯಾವಿಂಗ್ 8 members, 9 members, 10 members ಮಕ್ಕಳುಗಳು ಇರ್ತಾ ಇದ್ರು. ಸೊ ಹಂಗಿದ್ದಾಗ ಎಲ್ಲೋ ಒಂದ್ ಕಡೆ ದ ಪಾಪ್ಯುಲೇಷನ್ ಇಸ್ ಗೋಯಿಂಗ್ ಟು ಡೇ ಬೈ ಡೇ ಇಟ್ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಿಂಗ್ ಆರ್ ಇಯರ್ ಟು ಇಯರ್ ಇಟ್ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಿಂಗ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಒಂದು ಗ್ರಾಫ್ ನ ಅನಲೈಸ್ ಮಾಡಿದ್ರೆ ಆ ಗ್ರಾಫ್ ಏನಾಗ್ತದೆ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಡಿಕ್ರೀಸಿಂಗ್, ಇಟ್ ಇಸ್ ಆಲ್ವೇಸ್ ಇನ್ಕ್ರೀಸಿಂಗ್ ಆಗ್ತದೆ, ಮೇಲಕ್ಕೆ ಹೋಗ್ತಾನೆ ಇತ್ತು. ದಟ್ಸ್ ವೈ ದ ಗವರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ದ ಫಸ್ಟ್ ವಿ ನೀಡ್ ಟು ಗಿವ್ ಅ ಒನ್ ಕಂಪ್ಲೀಟ್ ಕ್ಲಾರಿಟಿ ಅಬೌಟ್ ದ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋ ಒಂದು ಕ್ಲಾರಿಟಿ, ಒಂದು ಸ್ಟ್ರಾಟಜಿಸ್ ಅನ್ನ ನಾವು ಮಾಡಬೇಕಾಗತ್ತೆ. ಯಾಕೆಂದ್ರೆ ಒಂದು ಮನೆಯಲ್ಲಿ ಸೊ ಇಫ್ ದ ಪೇರೆಂಟ್ಸ್ ದೇ ಆರ್ ಹ್ಯಾವಿಂಗ್ ಇನ್ ದ ಸೆನ್ಸ್ ಸೊ ದ ಪೇರೆಂಟ್ಸ್ ಶುಡ್ ಹ್ಯಾವ್ ಓನ್ಲಿ ದ 2 members. ಸೊ that is what the must and should we need to make a one strategy ಅಂತ ಹೇಳಿ ಮೊದಲನೇದು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಮಾಡ್ತಾರೆ. ಸೊ ನೆಕ್ಸ್ಟ್ ಸೊ ಯಾವುದೋ ಒಂದು ಇವತ್ತಿನ ಒಂದು ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಾವ್ ಏನಾದ್ರೂ ಒಂದು ತಗೋತಾ ಇದೀವಿ ಅಥವಾ ಏನೋ ಒಂದು ತುಂಬಾ ಅಬ್ಸರ್ವ್ ಮಾಡ್ತಿದೀವಿ ಅಂತ ಅಂದ್ರೆ ಸೊ ಎಲ್ಲೋ ಒಂದ್ ಕಡೆ ನಾವು ಆಡಿಯೋ ನೋಡ್ತೀವಿ, ವಿಡಿಯೋ ನೋಡ್ತಾ ಇರ್ತೀವಿ, ಅಥವಾ ಸೊ ವಿ ಆರ್ ಗೋಯಿಂಗ್ ಟು ಲಿಸನ್ ಸಮ್ FM or something ಅಥವಾ ನ್ಯೂಸ್ ಪೇಪರ್ಸ್, ಬಿಕಾಸ್ ಈಚ್ ಅಂಡ್ ಎವ್ರಿ ಇನ್ಫಾರ್ಮೇಶನ್ ಸ್ಪ್ರೆಡ್ ವೆರಿ ಈಸಿಲಿ ಬಿಕಾಸ್ ಲಾಟ್ ಆಫ್ ದ ಕಮ್ಯುನಿಕೇಶನ್ಸ್ ಟುಡೇ ವಿ ಆರ್ ಅಬ್ಸರ್ವಿಂಗ್. ಸೊ ಅದೇ ತರ ದ ಫಸ್ಟ್ ಥಿಂಗ್ ಇಸ್ ಈ ಎಲ್ಲಾ ಇನ್ಫಾರ್ಮೇಶನ್ಸ್ ಗಳನ್ನ ನಾವು ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಯಾಕೆಂದ್ರೆ ಅಕಾರ್ಡಿಂಗ್ ಟು ದ NCERT ಪ್ರಕಾರ ಮೆನಿ ಟೈಮ್ಸ್ ಈ ಕ್ವಶನ್ ರಿಪೀಟ್ ಆಗಿದೆ ನಿಮಗೆ. ಸೊ ಎಕ್ಸ್ಪ್ಲೈನ್ ಅಥವಾ ಮೇನ್ ಮೆನ್ಷನ್ ದ ರೀಪ್ರೊಡಕ್ಟಿವ್ ಹೆಲ್ತ್ ಸ್ಟ್ರಾಟಜಿಸ್ ಅಂತ ಕೇಳ್ತಾರೆ. ಸಪೋಸ್ ಮೆನ್ಷನ್ ಅಂತ ಕೇಳಿದ್ರೆ ಯು ಜಸ್ಟ್ ರೈಟ್ ಮೆನ್ಷನ್, ಈ ಪಾಯಿಂಟ್ಸ್ ಗಳನ್ನ ಬರೀರಿ ಅಷ್ಟೇ, ಡೋಂಟ್ ಗೋ ಫಾರ್ ದ ಎಕ್ಸ್ಪ್ಲನೇಷನ್. ಸಪೋಸ್ ಏನಾದ್ರೂ 5 marks ಗೆ ಎಕ್ಸ್ಪ್ಲನೇಷನ್ ಮಾಡಿ ಅಂತ ಕೇಳಿದ್ರೆ ಇಂಡಿವಿಜುವಲಿ ನೀವು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದರಿಂದ ಸೊ ಆಫ್ಟರ್ ದ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಒನ್ ಮೋರ್ ಸೊ ಯು ನೀಡ್ ಟು ರಿಮೆಂಬರ್ ದೇ ಸ್ಟಾರ್ಟೆಡ್ ಒನ್ ಪ್ರೋಗ್ರಾಮ್ ದಟ್ ಇಸ್ ಕಾಲ್ಡ್ ದ as an RCH program.
ಪ್ರೋಗ್ರಾಮ್ ಅಂತ ಹೇಳ್ತೀವಿ, ರೀಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್ ಅಂತ ಹೇಳಿ. ಸೊ ಆ ಒಂದು ಪ್ರೋಗ್ರಾಮ್ ನ ಇನಿಸಿಯೇಷನ್ ಆಗಿ ಸ್ಟಾರ್ಟ್ ಮಾಡಿಕೊಂಡು, ಸೊ ದೆನ್ ದೇ ಸ್ಟಾರ್ಟೆಡ್ ಅಬೌಟ್ ದ ಕಂಪ್ಲೀಟ್ ವರ್ಕ್ ರಿಲೇಟೆಡ್ ದ ಫ್ಯಾಮಿಲಿ planning anta heli. So after that, so next they are going to started about the second strategy about creating awareness about the reproduction, because educated people, they knows maybe ಈ ವಿಲೇಜ್ ಸೈಡ್ ಅಥವಾ ತುಂಬಾ ಹಳ್ಳಿಗಳ ಕಡೆ ಇರುವಂತ ಜನಗಳಿಗೆ they never knows about these types of the things, reproduction ಅಥವಾ sexual tract infections ಬಗ್ಗೆ ಏನೂ ಗೊತ್ತಿರಲ್ಲ. ಮೇ ಬಿ ಎಲ್ಲೋ ಒಂದ್ ಕಡೆ ಆ ಒಂದು ಅವೇರ್ನೆಸ್ ಅನ್ನ ಒಂದು ಆಡಿಯೋ ಮೂಲಕ ಅಥವಾ ವಿಜುವಲ್ ಮೂಲಕ ಅಥವಾ ನಿಮ್ಮ ಒಂದು ಪರ್ಸನ್ ಇಂದ ಒಂದು ಪರ್ಸನ್ ಫ್ರಮ್ ಫಾದರ್ ಅಂಡ್ ಮದರ್ ಆಸ್ ವೆಲ್ ಆಸ್ ರಿಲೇಟಿವ್ಸ್ ಅಂಡ್ ಟೀಚರ್ಸ್ ಆಸ್ ವೆಲ್ ಆಸ್ ಈ ತರ ಒಂದು ಕಮ್ಯುನಿಕೇಶನ್ ಬೆಳೀತಾ ಹೋದ್ರೆ, ಸೊ ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ದ ಅವೇರ್ನೆಸ್ ಅಂತ ಹೇಳಿ. taken the second strategy, it is about creating awareness about the reproduction and STDs. STD means sexual tract ಡಿಸೀಸಸ್ ಅಂತ ಹೇಳಿ ಕರಿತೀವಿ, ಅಥವಾ ಸೆಕ್ಷುಯಲ್ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಅಂತ ಕೂಡ ಕರಿತೀವಿ. ಸೊ ಅಥವಾ ಸೆಕ್ಷುಯಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್, ಸೆಕ್ಸ್ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್ ಅಂತ ಕೂಡ ಕರಿತೀವಿ. ಸೊ ದೀಸ್ ಟೈಪ್ಸ್ ಆಫ್ ದ ಥಿಂಗ್ಸ್ ದಟ್ ಟೇಕನ್ ದ ಸೆಕೆಂಡ್ ಒನ್. ಅಂಡ್ ದ ಥರ್ಡ್ ಸ್ಟ್ರಾಟಜಿ ದಟ್ ಟೇಕನ್ ನಾಲೆಡ್ಜ್ ಆಫ್ ಬರ್ತ್ ಕಂಟ್ರೋಲ್ ಡಿವೈಸಸ್ ಅಂಡ್ ದ ಪ್ರೆಗ್ನೆನ್ಸಿ, ಬಿಕಾಸ್ ಅಟ್ ದ ಟೈಮ್ ಆಫ್ ದ ಪ್ರೆಗ್ನೆನ್ಸಿ ಮೋಸ್ಟ್ ಆಫ್ ದ IMR ಆಗ್ತಾ ಇರತ್ತೆ, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ, ಅಥವಾ MMR ಅಂತ ಹೇಳ್ತೀವಿ, ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ, ಬಿಕಾಸ್ ಆಫ್ ಲಾಸ್ ಆಫ್ ನ್ಯೂಟ್ರಿಷನ್ or if they are not getting the proper food anta bandaga. So maybe one time ge bandu, so the fetus is going to be dead, so at the time of the pregnancy, athwa so mother is going to be dead after the delivery admele. So ee tara ondashtu situations gal aagta ide. So that is also will take a one type of the method, so knowledge of birth control devices and the pregnancy anta heltare. And so the next fourth one, it is they taken one more very strict rule, that is athwa ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು, ಬಿಕಾಸ್ ಮೆನಿ ಆಫ್ ದ ಪೀಪಲ್ ಅಂಡ್ ಎಸ್ಪೆಷಲಿ ನಾವು ಈ ತರ ಒಂದಷ್ಟು ಪ್ರಾಬ್ಲಮ್ಸ್ ಗಳನ್ನ ವಿ ಆರ್ ಅಬ್ಸರ್ವಿಂಗ್ ಓನ್ಲಿ ಅಟ್ ದ ಏಜ್ ಆಫ್ 15 to 24, ಬಿಕಾಸ್ ದ 15 to 24 ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಅನ್ ಅಡೋಲ್ಸೆನ್ಸ್ ಏಜ್ ಅಂತ ಹೇಳ್ತಾರೆ. ಸೊ ಆ ಏಜ್ ಅಲ್ಲಿ ವಿ ಆರ್ ಅಬ್ಸರ್ವಿಂಗ್ ದೀಸ್ ಮಚ್ ಆಫ್ ದ ಪ್ರಾಬ್ಲಮ್ಸ್ ಅಂತ ಅಂದಾಗ, ಇದಕ್ಕೆ ರಿಲೆವೆಂಟೆಡ್ ಆದಂತ ಒಂದಷ್ಟು ಕ್ರೈಮ್ಸ್ ಗಳನ್ನ, ಸೊ ಕ್ರಿಮಿನಲ್ ರಿಲೇಟೆಡ್ ಅಲ್ಲಿ ನಾವು ಒಂದಷ್ಟು ವಿಡಿಯೋಸ್ ಗಳನ್ನ ಮಾಡಿ ಪೋಸ್ಟ್ ಮಾಡ್ತಾ ಹೋದ್ರೆ, ಸೊ ಮೆನಿ ಆಫ್ ದ ಪೀಪಲ್ ದೇ ಆರ್ going to be watched, because so village side alla at the one the time alli watch television anta koodkondre, maybe they are going to understand these types of the things, what it will be happen anta heli reproduction related alli. So the next is about development of new techniques, because nowadays ನಾವು ಎಲ್ಲಾ ತರದಲ್ಲೂ ಟೆಕ್ನಾಲಜಿ ಗಳನ್ನ ಮುಂದುವರಿಯೋದನ್ನ ನೋಡ್ತಾ ಇದೀವಿ. ಬಿಕಾಸ್ ಪ್ರೀವಿಯಸ್ ಅಲ್ಲಿ ನಮ್ಗೆ ಯಾವುದೋ ಒಂದು ರಿಲೇಷನ್ ಅಲ್ಲಿ ಮ್ಯಾರೇಜ್ ಆದಾಗ ಸೊ ಅಬ್ನಾರ್ಮಲ್ ಮಕ್ಕಳು ಹುಡ್ತಾ ಇದ್ವು, ಬಿಕಾಸ್ ದಟ್ ಟೈಮ್ ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಏಬಲ್ ಟು ಸ್ಕ್ಯಾನ್ and they are not going to be understand how the baby is developing in the mother's womb anta gottagtirliಲ್ಲ. So maybe ಒಂದಷ್ಟು ಟೆಕ್ನಾಲಜಿ ಗಳನ್ನ, ಬೇರೆ ಬೇರೆ ಟೆಕ್ನಿಕ್ಸ್ ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಹೋದ್ರೆ, that is also one of the strategy ಅಂತ ಹೇಳ್ಬೋದು. That's why they taken the next one, it is development of new techniques ಅಂತ ಹೇಳಿದ್ರು. ಅದಾದ್ಮೇಲೆ the very most important aspect is prevention of female feticide anta ಹೇಳ್ತೀವಿ. And the one word we are going to call it for amniocentesis anta ಹೇಳಿ ಎಕ್ಸಾಮ್ಸ್ ಅಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಬಿಕಾಸ್ MCQs ಅಲ್ಲೆಲ್ಲ ರಿಪೀಟ್ ಆಗುವಂತ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ amniocentesis means today it's a very common, and but the thing is through the amniocentesis ಮೂಲಕ, ಸೊ ಈ ಒಂದು ರೂಲ್ ನ ತರಕ್ಕಿಂತ ಮುಂಚೆ ಫಸ್ಟ್ ಏನಾಗ್ತಾ ಇತ್ತು, ಲಾಟ್ ಆಫ್ ಫೀಮೇಲ್ ಫೀಟಿಸೈಡ್ ಗಳು ಆಗ್ತಾ ಇತ್ತು. ಸಪೋಸ್ ಇಫ್ ದ ಗರ್ಲ್ ಬೇಬಿ ಇಸ್ ಡೆವಲಪಿಂಗ್ ಇನ್ ದ ಗ್ರೋತ್ ಇನ್ ದ ಮದರ್ಸ್ ವೂಮ್ ಅಂತ ಗೊತ್ತಾದಾಗ ಅದನ್ನ ಆಚೆ ಬರೋದಕ್ಕಿಂತ ಮುಂಚೆನೆ ಕಿಲ್ ಮಾಡುವಂತ ಚಾನ್ಸಸ್ ಆಗ್ತಾ ಇತ್ತು. ಸೊ ಆಫ್ಟರ್ ದಟ್ ದ ಗವರ್ಮೆಂಟ್ ಹ್ಯಾಸ್ ಟೇಕನ್ ದ ವೆರಿ ಸ್ಟ್ರಿಕ್ಟ್ ಡಿಸಿಷನ್, ಶುಡ್ ನಾಟ್ ರಿವೀಲ್ ಸೊ ಇನ್ ದ amniocentesis ಮೆಥಡ್, ಬಿಕಾಸ್ amniocentesis ಮೆಥಡ್ ಇಂದ ನಮ್ಗೆ the 2 to 3 points are very advantages ಇದೆ. ಒಂದು, ಯಾವ ಬೇಬಿ ಇಸ್ ಗೋಯಿಂಗ್ ಟು ಬಿ ಗ್ರೋತ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಅಂಡ್ ದ ಸೆಕೆಂಡ್ ಥಿಂಗ್ ಇಸ್, ಇಫ್ ಇನ್ ಕೇಸ್ ಏನಾದ್ರೂ ಡಿಸಾರ್ಡರ್ಸ್ ಇದ್ರೆ, ಜೆನೆಟಿಕಲ್ ಡಿಸಾರ್ಡರ್ಸ್ ಏನಾದ್ರೂ ತಾಯಿಯಿಂದ ಒಂದು ಮಗುಗೆ ಬರ್ತಾ ಇರೋದಿರ್ಬೋದು, ಅಥವಾ ಯಾವುದೋ ಒಂದು ಫ್ಯಾಮಿಲಿ ಜನರೇಷನ್ಸ್ ಮೂಲಕ ಮಗುಗ್ ಬರ್ತಾ ಇದ್ರೆ, ಅದನ್ನ ವೈಲ್ ಅಟ್ ದ ಟೈಮ್ ಆಫ್ ದ ಸ್ಕ್ಯಾನ್ ಮೂಲಕ ಅದನ್ನ ದೇ ಆರ್ ಗೋಯಿಂಗ್ ಟು ಚೆಕ್ ಇಟ್ ಔಟ್. ಓಕೆ, ಸೊ ಈ ತರದ ಒಂದಷ್ಟು ಅಡ್ವಾಂಟೇಜಸ್ ಗಳು amniocentesis ಮೆಥಡ್ ಇಂದ ಇದೆ. ಸೊ ಅದರಿಂದ ದಟ್ ಇಸ್ ಪ್ರಿವೆನ್ಷನ್. ಹಾಗೆ ಆದ್ರಿಂದ amniocentesis ಮೆಥಡ್ ಅಲ್ಲಿ ಏನ್ ರೂಲ್ ಮಾಡಿದ್ರು, ಯು ಜಸ್ಟ್ ಸೇ ಆಲ್ ರಿಮೈನಿಂಗ್ ಥಿಂಗ್ಸ್, ಬಟ್ ಯು ಶುಡ್ ನಾಟ್ ಏಬಲ್ to mention which baby is developing in the mother's womb. ಯಾವುದೇ ಕಾರಣಕ್ಕೂ ಆ ಮಗು ಯಾವುದು ಅನ್ನೋದನ್ನ
ರಿವೀಲ್ ಮಾಡಬಾರ್ದು ಅನ್ನೋ ಒಂದು ಸ್ಟ್ರಿಕ್ಟ್ ರೂಲ್ ಅನ್ನ ತಗೊಂಡ್ ಬರ್ತಾರೆ ಗೌರ್ಮೆಂಟ್ ಇಂದ. ಸೊ ಅದಕ್ಕೆ ನೆಕ್ಸ್ಟ್ ಬರುತ್ತೆ, ನಾವು MTP ಅಂತ ಓದ್ತೀವಿ, ಅದು ಯಾಕೆ ಬಂತು ಅನ್ನೋದು ನಮ್ಗೆಲ್ಲ ಅರ್ಥ ಆಗುತ್ತೆ. ಬಟ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್. ಇಟ್ ಇಸ್ ಅಬೌಟ್ ಪ್ರಿವೆನ್ಷನ್ ಆಫ್ ದ ಫೀಮೇಲ್ ಫೀಟಿಸೈಡ್, ಅಥವಾ ಇಟ್ ಇಸ್ ಒನ್ ಮೆಥಡ್, ಇಟ್ ಇಸ್ ಕಾಲ್ಡ್ ದ ಮೆಡ್ ಆಸ್ ಆಮ್ನಿಯೋಸೆಂಟೋಸಿಸ್ ಅಂತ ಹೇಳ್ತೀವಿ. ಆಫ್ಟರ್ ದಟ್ ಸೊ ಚೈಲ್ಡ್ ಇಮ್ಯುನೈಸೇಷನ್ ಅಂತಾರೆ, ಬಿಕಾಸ್ ನಿಮ್ಗೆ ಗೊತ್ತಿದೆ ಇವಾಗ ಹುಟ್ಟ ಅಂತ ಮಕ್ಕಳುಗಳಿಗೆ ಸೊ ಇವತ್ತಿನ 3 months or 1 year ಒಳಗಡೆ ಲಾಟ್ ಆಫ್ ದ ವ್ಯಾಕ್ಸಿನ್ಸ್ ಗಳನ್ನ ಹಾಕಿಸ್ತಾರೆ, ಬಿಕಾಸ್ ನವ್ ಇಟ್ ಇಸ್ ಹೌ ದ ಡಿಸೀಸ್ ಇಸ್ ಗೋಯಿಂಗ್ ಟು ಬಿ ಹಾರ್ಮ್ ದ ಬೇಬೀಸ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಏನ್ ಮಾಡ್ತಾರೆ, ಸೊ ಮುಂದೆ ಎಲ್ಲೋ ಫ್ಯೂಚರ್ ಅಲ್ಲಿ ಆ ಡಿಸೀಸ್ ಗಳನ್ನ ಬರೋದಕ್ಕಿಂತ ಮುಂಚೆ ಅದು ಮಲೇರಿಯಾ ಆಗಿರ್ಬೋದು ಅಥವಾ ಟೈಫಾಯ್ಡ್ ಆಗಿರ್ಬೋದು, ಲಾಟ್ ಆಫ್ ದ ಡಿಸೀಸಸ್ ವಾಟ್ ಎವರ್ ದೇ ಆರ್ ಗೋಯಿಂಗ್ ಟು ಗೆಟ್ ಇನ್ ದ ಫ್ಯೂಚರ್, ಇನ್ಸ್ಟೆಡ್ ಆಫ್ ದಟ್ ಅದು ಬರಬಾರದು ಅಂತ ಹೇಳಿ ಚೈಲ್ಡ್ ಇಮ್ಯುನೈಸೇಷನ್ ಅಂತ ಹೇಳ್ತಾರೆ. ಸೊ ಬಿಕಾಸ್ ಇಮ್ಯುನಿಟಿ ಥಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ, ನಮ್ಮಲ್ಲಿ ಇಮ್ಯೂನ್ ಸಿಸ್ಟಮ್ ಇಸ್ ವೆರಿ ಪರ್ಫೆಕ್ಟ್ ಆಗಿತ್ತು, 100% ಇತ್ತು ಅಂದ್ರೆ ಬಿಕಾಸ್ ದ ಇಮ್ಯೂನ್ ಸಿಸ್ಟಮ್ ಅಂತ ಬಂದಾಗ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ 2 things, T as well as the B lymphocytes ಅಂತ ಹೇಳ್ತೀವಿ. ಸೊ B is going to be produce the antibody production and T is just supporting for the antibodies production. So ಎಲ್ಲೋ ಒಂದ್ ಕಡೆ ಆ ಪ್ರೊಡಕ್ಷನ್ ಆಗದೆ ಇದ್ದಾಗ ಏನಾಗ್ಬಿಡುತ್ತೆ, ಸೊ ಲಾಟ್ ಆಫ್ ದ ಡಿಸೀಸಸ್ it is going to be caused to the people ಅಂತ ಹೇಳ್ಬೋದು. ಸೊ that's why the child immunization ಅಂತ ಹೇಳ್ತಾರೆ. And the very last point is, ಇವತ್ತು ನಾವು ಪ್ಲಾಂಟ್ಸ್ ಅಲ್ಲಿ ಅನಿಮಲ್ಸ್ ಅಲ್ಲಿ ಲಾಟ್ ಆಫ್ ದ ರಿಸರ್ಚಸ್ ಅನ್ನ ನೋಡ್ತಾ ಇದೀವಿ. ಸೊ ಅದೇ ತರ ನಮ್ಗೆ ಒಂದು ರೀಪ್ರೊಡಕ್ಟಿವ್ ರಿಲೇಟೆಡ್ ಅಲ್ಲೂ ಕೂಡ ಒಂದು ರಿಸರ್ಚ್ ಓಪನ್ ಆಗಬೇಕು. ಯಾಕೆ ಅಂದ್ರೆ ಸೊ ನಾಟ್ ಇನ್ ದ ಸಿಟಿ ಸೆಂಟರ್, ಸೊ ಇನ್ ದ ವಿಲೇಜ್ ಸೈಡ್, ಸೊ ಮೆನಿ ಆಫ್ ದ people they never knows, many of the women they never knows what is these aspect anta heli. So at least yakandre medical related facilities tumba problem ide, and a lot of the problems they are facing in the villages. So ಒಂದು ಯಾದೋ ಒಂದು ಪರ್ಸನ್ ತುಂಬಾ ಡಿಸೀಸ್ ಆಯ್ತು ಅಂತ ಅಂದ್ರೆ ಅವರು ಸಿಟಿಗೆ ಬರಬೇಕು, ಆ ಸಿಟಿಗೆ ಬರೋ ಅಷ್ಟಕ್ಕೆ ಮೇ ಬಿ ದೆಲ್ ಡೆತ್ ಆಗುವಂತ ಚಾನ್ಸಸ್ ಗಳು ತುಂಬಾ ಆಗಿರೋದ್ರಿಂದ ಸೊ ಅದ್ರದ್ದು ಒಂದು ಸ್ಟ್ರಾಟಜಿನ ಒಂದು ತಗೊಂತಾರೆ. ಸೊ ದಿಸ್ ಇಸ್ ವಾಟ್ ದ ಕಮ್ಯುನಿಟಿ ಹ್ಯಾಸ್ ಟು ಬಿ ಟೇಕನ್, ಅಂಡ್ they taken the decisions. So these are all the different types of the reproductive health strategies anta heltevi. So one, it is about family planning, and the second one, it is about creating awareness about the reproduction and STDs, and knowledge of birth control devices and pregnancy, and prevention of sex abuse and related crimes, and development of new techniques, then prevention of female feticide, child immunization, and the last, research reproduction related areas. So idralli ನೀವು ಯಾವುದಾದ್ರೂ ಒಂದು 5 ಪರ್ಫೆಕ್ಟ್ ಆಗಿ ಕ್ಲಿಯರ್ ಆದ್ರೆ ಸಾಕು. ಸೊ ಬಿಕಾಸ್ ಐದರ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ದ ಕ್ವಶನ್ ಮೆನ್ಷನ್ ದ ಅಂತನಾದ್ರೂ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ಅಂತನಾದ್ರೂ ಕೇಳ್ಬೋದು. ಮೆನ್ಷನ್ ಅಂತ ಹೇಳಿದ್ರೆ ಯು ಜಸ್ಟ್ ರೈಟ್ ದ ನೇಮ್ಸ್ enough, and if in case explain anta keladre ನೀವು ಒಂದೊಂದೊಂದು ಶಾರ್ಟ್ ಫಾರ್ಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಸೊ ವಾಟ್ ಅಂಡ್ ಆಲ್ ದ ಥಿಂಗ್ಸ್ ಆರ್ ಪ್ರೆಸೆಂಟ್ ಇನ್ ದ NCERT ಬುಕ್ ಅಲ್ಲಿ ಏನು ಪಾಯಿಂಟ್ಸ್ ಗಳನ್ನ ಇದಕ್ಕೆ ಕೊಟ್ಟಿದಾರೋ ಅಷ್ಟನ್ನ ಮಾತ್ರ ನೀವು ಮೆನ್ಷನ್ ಮಾಡಿದ್ರೆ ಸಾಕು. ಬಟ್ ಯು ಮಸ್ಟ್ ಬಿ ರಿಮೆಂಬರ್, ಸೊ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಔಟ್ ಆಫ್ ಆಲ್ ದಿ ಸ್ಟ್ರಾಟಜೀಸ್, ಒನ್ ಇಸ್ ಫ್ಯಾಮಿಲಿ ಪ್ಲಾನಿಂಗ್, ಸೊ ಒನ್ RCH ಪ್ರೋಗ್ರಾಮ್ ಅಂತ ಬರುತ್ತೆ. ಸೊ ಆಫ್ಟರ್ ದಟ್ so this one is awareness, and also the last one, it is about prevention of female feticide anta bandaga. So you have to remember amniocentesis method. Okay, so alli definition kuda ide, and what is the meaning of amniocentesis antanu kuda alli kottidare, and what and all the advantages through the amniocentesis antanu kuda ನೀವು ಅಲ್ಲಿ ಪಾಯಿಂಟ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡಬಹುದು. So after this, so the next is ಎಲ್ಲೋ ಒಂದ್ ಕಡೆ ಇವೆಲ್ಲ ಪ್ರಾಬ್ಲಮ್ಸ್ ಗಳು ಆಗ್ತಾ ಇದೆ ಅಂತ ಅಂದ್ರೆ ಮೇ ಬಿ ಸೊ ದ ರೀಸನ್ ಇಸ್ ಓವರ್ ಪಾಪ್ಯುಲೇಷನ್. ದಟ್ಸ್ ವೈ ದೇ ಜಸ್ಟ್ ಟೇಕನ್ ಒನ್ ಮೋರ್ ಕಾನ್ಸೆಪ್ಟ್ ಇನ್ ಒನ್ ಪ್ಯಾರಾಗ್ರಾಫ್. ದೇ ಜಸ್ಟ್ ಮೆನ್ಷನ್ ಸೊ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಕೊಟ್ರು. ಏನು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಯಾಕೆ ಅಂದ್ರೆ ಸೊ ವರ್ಲ್ಡ್ ಆಸ್ ವೆಲ್ ಆಸ್ ದ ಇಂಡಿಯಾ ಎರಡೂ ಕಡೆ ಅಬ್ಸರ್ವ್ ಮಾಡ್ತಾ ಹೋದ್ರೆ ಸೊ 1 ಸೆಂಚುರಿ ಮುಗಿದು ಇನ್ನೊಂದು ಸೆಂಚುರಿಗೆ ಹೋಗೋಷ್ಟೊತ್ತಿಗೆ ದ ನಂಬರ್ ಇಸ್, ಈಗ ಎಲ್ಲೋ ಒಂದು ಸೆಂಚುರಿನಲ್ಲಿ 6 ನಂಬರ್ ಇದೆ ಅಂದ್ರೆ 1 more ಸೆಂಚುರಿಗೆ ಎಂಟ್ರಿ ಆಗೋಷ್ಟಕ್ಕೆ 6 is going to be changed as an 8. See, in one generation the number is gradually increasing ಆಗ್ತದೆ. See, that's why, so this is one of the MCQs question in your exam. So world population ಅಂತ ಬಂದ್ರೆ so the 2 billion ಇದೆ, 200 million ಯಾವ ಇಯರ್ ಅಲ್ಲಿ, ಇನ್ ದ ಇಯರ್ 1900 ಅಲ್ಲಿ. ಸೊ ಒನ್ ಕಮ್ ಟು 1900 ಮುಗಿಸಿ 2000 ಗೆ ಬಂದ್ರೆ ಸಿ ಇಯರ್ ಇಸ್ ಅ 2 ಅಂಡ್ ದ ನಂಬರ್ ಇಸ್ ಗೋಯಿಂಗ್ ಟು ಬಿ ಚೇಂಜ್ಡ್ ಇಂಟು 4. ರಾಕೆಟೆಡ್ ಅಂತ ನಿಮ್ಮ ಬುಕ್ ಅಲ್ಲಿ ಒಂದು ವರ್ಡ್ ಹಾಕ್ತಾರೆ. ಇಟ್ಸ್ ಅ ರಾಕೆಟೆಡ್ ಅಂದ್ರೆ ಒಂದು ರಾಕೆಟ್ ನ ಉಡಾವಣೆ ಮಾಡೋದು ಎಷ್ಟು ಫಾಸ್ಟ್ ಆಗಿ ಹೋಗುತ್ತೋ ಇನ್ ದ ಸೇಮ್ ವೇ ಸೊ ದ ನಂಬರ್ ಆಲ್ಸೋ ಇಸ್ ಗೋಯಿಂಗ್ ಟು ಬಿ ಗ್ರಾಜುಯಲಿ ಇನ್ಕ್ರೀಸಿಂಗ್ ಇನ್ ದ 1900 to 2000. ಇಟ್ಸ್ ಓನ್ಲಿ ದ ಗ್ಯಾಪ್ ಇಸ್ 1 century, 100 years ಅಂತ ನಾವು ತಗೊಂಡ್ರೆ ಆ ಸೆಂಚುರಿನಲ್ಲಿ ಸೊ 2 billion ಮಸ್ಟ್ ಬಿ ಚೇಂಜ್ಡ್ ಇಂಟು 6 billion, ಅಂಡ್ 2000 to 2011 ಹೋದ್ರೆ ಇಟ್ ಇಸ್ ಮಸ್ಟ್ ಬಿ 7.2. ಸೊ ಎವ್ರಿ
ಇಯರ್ಸ್ಗಳನ್ನ ನೋಡ್ತಾ ಹೋದಾಗ ದ ಗ್ರಾಫ್ನ, ಯಾಕೆಂದ್ರೆ WHO ಇಸ್ ಆಲ್ವೇಸ್ ಫೈಂಡ್ ಔಟಿಂಗ್ ಹೌ ದ ಪಾಪ್ಯುಲೇಷನ್ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಿಂಗ್, ಹೇಗೆ ಯಾಕೆಂದ್ರೆ ಸೊ ನಮ್ಮಲ್ಲಿ ಈಗೂ ನೀವು ಅಬ್ಸರ್ವ್ ಮಾಡಿರ್ತೀರಾ, ಜನಗಣತಿ ಅಂತ ಹೋಗ್ತಾರೆ, ಮನೆಗೂ ಹೋಗ್ತಾರೆ, ಮನೆಗಳಲ್ಲಿ ಎಷ್ಟು ಜನ ಇದ್ದಾರೆ ಏನು ಅಂತ ಇನ್ಫಾರ್ಮೇಶನ್ಸ್ಗಳನ್ನ ತಗೋತಾರೆ. ಸೊ ಹೀಗೆ ಈ ತರ ಒಂದಷ್ಟು ಇನ್ಫಾರ್ಮೇಶನ್ಸ್ಗಳನ್ನ ಕನ್ಸಿಡರ್ ಮಾಡಿದಾಗ ದ ವರ್ಲ್ಡ್ ಪಾಪ್ಯುಲೇಷನ್ ಎಷ್ಟಿದೆ ಇನ್ ವೆನ್ ವಿ ಆರ್ ಗೋಯಿಂಗ್ ಟು ಟೇಕ್ ಅನ್ ದ ಇಂಡಿಯಾ, ಸೊ ಇಟ್ಸ್ a 350 million at the time of our independence. Then 2000 ಹೋಗೋಷ್ಟೊತ್ತಿಗೆ $1 billion ಆಗಿದೆ. In 2011 ಅಲ್ಲಿ it has almost increased 1.2 billion. ಸೊ ಹೋಗ್ತಾ ಪರ್ಸೆಂಟೇಜ್ ಜಾಸ್ತಿ ಆಗ್ತಾನೆ ಇತ್ತು. ಸೊ ಇಟ್ ನೆವರ್ ಏಬಲ್ ಟು ಡಿಕ್ರೀಸಿಂಗ್. ದಟ್ಸ್ ವೈ ಅದಕ್ಕೆ ಪರ್ಟಿಕ್ಯುಲರ್ ಒಂದು ಸ್ಟ್ಯಾಂಡರ್ಡ್ ಟರ್ಮ್ನ ನಾವು ಇಡ್ಬೋದು ಅಂದ್ರೆ ಯಾವುದು ಅಂದ್ರೆ ದಟ್ ಈಸ್ ವಾಟ್ ಇಟ್ ಇಸ್ ಕಾಲ್ಡ್ ದಮ್ ಆಸ್ ಅನ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಹೇಳ್ತೀವಿ. ಸೊ ದಟ್ಸ್ ವೈ ದ ಡೆಫಿನೇಷನ್ ದೇ ಆರ್ ಗೋಯಿಂಗ್ ಟು ಸೇ. ಬಟ್ ಇಲ್ಲಿವರೆಗೂ ನಮ್ಗೆ ಎಲ್ಲೂ ಕೂಡ ಸೊ ವಾಟ್ ಆಸ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಕ್ವಶನ್ ಎಲ್ಲೂ ಫ್ರೇಮ್ ಆಗಿಲ್ಲ. ಇನ್ಸ್ಟೆಡ್ ಆಫ್ ದಟ್ ದೇ ಆಸ್ ವಾಟ್ ಆರ್ ದ ಮೆಜರ್ಮೆಂಟ್ಸ್ ಟು ಬಿ ಟೇಕನ್ ಫಾರ್ ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಕೇಳಿದ್ದಾರೆ. ಸೊ ವೆನ್ ಕಮ್ ಟು ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಏನು ಅಂತ ಹೇಳೋದಾದ್ರೆ ನೀವೇ ನೋಡ್ತಾ ಇದ್ರೆ ದ ಹೋಲ್ ಇಯರ್ಸ್ಗಳನ್ನ ಅಬ್ಸರ್ವ್ ಮಾಡಿದ್ರೆ 2 ಇತ್ತು, 6 ಆಯಿತು, 7.2 ಆಯಿತು, ದೆನ್ 350 ಆಯಿತು, ದೆನ್ 1 ಆಯಿತು, 1.2. ಬೋತ್ ದ ವರ್ಲ್ಡ್ ಪಾಪ್ಯುಲೇಷನ್ ಆಸ್ ವೆಲ್ ಆಸ್ ದ ಇಂಡಿಯಾ ಪಾಪ್ಯುಲೇಷನ್ ಎರಡನ್ನೂ ನೋಡಿದಾಗ ದಟ್ಸ್ ವೈ ವೆರಿ ಸಿಂಪಲ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ಬೋದು. ಸಡನ್ ಆರ್ ರ್ಯಾಪಿಡ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಇನ್ ಅ ರಿಲೇಟಿವ್ಲಿ ಇಟ್ ಇಸ್ ನಾಟ್ ಗೋಯಿಂಗ್ ಟು ಟೇಕ್ ಅ ವೆರಿ ಲಾಂಗರ್ ಟೈಮ್ ಪೀರಿಯಡ್, ಇಟ್ಸ್ ಜಸ್ಟ್ ಟೇಕನ್ ಅ ವೆರಿ ಶಾರ್ಟರ್ ಟೈಮ್ ಪೀರಿಯಡ್ ಅಲ್ಲಿ. ಸೊ ದಿಸ್ ಇಸ್ ವಾಟ್ ದ ನಂಬರ್ ವಿ ಆರ್ ಗೋಯಿಂಗ್ ಟು ಬಿ ಅಬ್ಸರ್ವ್. ದಟ್ಸ್ ವೈ ವೆರಿ ಕರೆಕ್ಟ್ ಟರ್ಮ್ ಅನ್ನ ಅಲ್ಲಿ ಏನ್ ಇಡಬಹುದು ಅಂದ್ರೆ ಇಟ್ ಇಸ್ ಕಾಲ್ಡ್ ದಮ್ ಆಸ್ ಅನ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದ್ರೆ ದೆನ್ ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇಷ್ಟು ಓವರ್ ಪಾಪ್ಯುಲೇಷನ್ ಆಗ್ತಾ ಇದೆ ಅಂದಾಗ ಸೊ ಅದನ್ನ ಕಂಟ್ರೋಲ್ ಮಾಡಕ್ಕೆ ಏನಾದ್ರೂ ಒಂದಷ್ಟು ಮೆಷರ್ಮೆಂಟ್ಸ್ ಅನ್ನ ತಗೊಳ್ಲೇಬೇಕಲ್ವಾ. ಸೊ ಹಾಗಾದ್ರೆ ವಾಟ್ ಅಂಡ್ ಆಲ್ ದೇ ಆರ್ ಗೋಯಿಂಗ್ ಟು ಟೇಕ್ ಅನ್ ದ ವೆರಿ ಸ್ಟ್ರಿಕ್ಟ್ ಮೆಷರ್ಮೆಂಟ್ಸ್ ಫಾರ್ ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಅಂದ್ರೆ ದ ಫಸ್ಟ್ ಥಿಂಗ್ ಇಸ್ ಸೊ ದ ಹೋಲ್ ವರ್ಲ್ಡ್ so well rising the marriageable age of females to 18 years and for males is 21 years. And the second point is the government so ಯಾಕೆಂದ್ರೆ ನಮ್ಮ ಓವರಾಲ್ ನಮ್ಮ ಇಂಡಿಯಾ ಪಾಪ್ಯುಲೇಷನ್ ನಮಗೆ ಗೊತ್ತೇ ಇರುತ್ತೆ, ಏನಾದರೂ ಒಂದು ಆಫರ್ನ ಕೊಟ್ಟರೆ ಮಾತ್ರ ಆಬ್ವಿಯಸ್ಲಿ ದೇ ಆರ್ ಗೋಯಿಂಗ್ ಟು ಬೇಗ ಅದನ್ನ ಇನ್ಕ್ಲೂಡ್ ಮಾಡ್ತಾರೆ ಅಂತ ಹೇಳಿ ದಟ್ಸ್ ವೈ ದ ಗೌರ್ಮೆಂಟ್ ಡಿಸೈಡೆಡ್. ಸೊ ಏನಾದರೂ ಒಂದು ಇನ್ಸೆಂಟಿವ್ಸ್ಗಳನ್ನ ಅವ್ರಿಗೆ ಆಫರ್ ಮಾಡೋಣ. ಸೊ ದ ಕಪಲ್ಸ್ ಸಪೋಸ್ ಇಫ್ ದ ಫ್ಯಾಮಿಲಿ ಇಸ್ ಹ್ಯಾವಿಂಗ್ ವೆರಿ ಸ್ಮಾಲ್ ಅಂದ್ರೆ parents with 1 or 2 kids, that must be enough, not more than that. So ಆ ಥರ ಇತ್ತು ಅಂತ ಅಂದ್ರೆ ಸೊ ಗೌರ್ಮೆಂಟ್ ಯಾಕೆಂದ್ರೆ ಎಲ್ಲಿ ಒಂದ್ ಕಡೆ ನಮ್ಮ ಬುಕ್ಕಲ್ಲೇ ಕೊಡ್ತಾರೆ NCERT ನಲ್ಲಿ ಎಲ್ಲೋ ಒಂದ್ ಕಡೆ ಪಾಪ್ಯುಲೇಷನ್ ಓವರ್ ಪಾಪ್ಯುಲೇಷನ್ ಆಗ್ತಾ ಇದೆ ಅಂದ್ರೆ ಸೊ ನಮ್ಗೆ ಯಾವುದು ಬೇಸಿಕ್ ನೀಡ್ಸ್ ಅಂತ ಹೇಳ್ತೀವೋ ಸೊ ಆಲ್ ದ ಬೇಸಿಕ್ ನೀಡ್ಸ್ ವಿ ಆರ್ ನಾಟ್ ಗೆಟಿಂಗ್ ಸಫಿಷಿಯಂಟ್. ಐದರ್ ಇಟ್ ಮೇ ಬಿ ಫುಡ್ ಆಗಿರ್ಬೋದು ಅಥವಾ ಶೆಲ್ಟರ್ ಆಗಿರ್ಬೋದು ಅಥವಾ ಕ್ಲಾತಿಂಗ್ ಆಗಿರ್ಬೋದು, ಇವೆಲ್ಲ ನಾವು ಬೇಸಿಕ್ ನೀಡ್ಸ್ ಅಂತ ಹೇಳ್ತೀವಿ. ಯಾವೆಲ್ಲ ಬೇಸಿಕ್ ನೀಡ್ಸ್ ಇದೆ ಎಲ್ಲೋ ಒಂದ್ ಕಡೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅಂದಾಗ obviously we are not getting a sufficient basic needs. So because of that, so make a one incentives for those who are having a small family and also they are thinking about we'll put out one advertisements now ಒಂದು advertisements ನ ಹಾಕೋಣ, posters, bills, so ಈ ತರ. ಸೊ ಅಲ್ಲಿ ಆ posters bills ಅಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಪಿಕ್ಚರ್ ನ ಹಾಕ್ಬಿಟ್ಟು ಬೋತ್ ದ ಪೇರೆಂಟ್ಸ್ ಆಸ್ ವೆಲ್ ಆಸ್ ಅವ್ರ ಜೊತೆ 1 or 2 kids ಇರೋವಂಥದ್ದು with a very smile and they considered them also think about with put a one slogan also amdo amarido, so ನಾವಿಬ್ರು ನಮಗಿಬ್ರು ಅಂತ ಹೇಳಿ. ಸೊ ಆ ಥರದ್ದು ಒಂದಷ್ಟು ಮೆಷರ್ಮೆಂಟ್ಸ್ ಗಳನ್ನ ಮೇ ಬಿ ವೆನ್ ವಿ ಆರ್ ಗೋಯಿಂಗ್ ಟು ಟೇಕನ್. ಸೊ ಡೆಫಿನೆಟ್ಲಿ ಯಾಕಂದ್ರೆ ಎಲ್ಲೋ ಒಂದ್ ಕಡೆ IMR ಜಾಸ್ತಿ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ MMR ಜಾಸ್ತಿ ಆಗ್ತದೆ ಅಂದಾಗ ಆ ಡೆತ್ ರೇಟ್ ಎಲ್ಲಿ ಜಾಸ್ತಿ ಆಗ್ತದೆ ಮೇ ಬಿ ಇಟ್ ಮಸ್ಟ್ ಬಿ ಕಂಟ್ರೋಲ್, ಅವುಗಳು ಎಲ್ಲಾನು ಕಂಟ್ರೋಲಿಗೆ ತಗೊಂಡ್ಬರ್ಬೋದು ಅಂತ ಹೇಳಿ. ಸೊ ದೀಸ್ ಆರ್ ದ ಥಿಂಗ್ಸ್ ದೇ ಆರ್ ಗೋಯಿಂಗ್ ಟು ಬಿ ಟೇಕನ್. ಇಟ್ ಇಸ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಹೇಳ್ತೀವಿ. ಮೆಷರ್ಮೆಂಟ್ಸ್ ಟು ಬಿ ಟೇಕನ್ ಫಾರ್ ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಮೋಸ್ಟ್ ಪ್ರಾಬ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಇಲ್ಲಿವರೆಗೂ ನಾಟ್ ದಟ್ ಮಚ್ ಆಫ್ ರಿಪಿಟೇಷನ್ ರಿಗಾರ್ಡಿಂಗ್ ದಿಸ್ ಕ್ವಶನ್. ಎಲ್ಲೋ ಕೆಲವು ಸರಿ ಮಾತ್ರ ಬಂದಿರಬಹುದು ಮೆನ್ಷನ್ ದ ಮೆಜರ್ಮೆಂಟ್ಸ್ ಆಫ್ ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ. ಸೊ ಬಟ್ ದಿಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲೆಲ್ಲ ಏನ್ ಮೆನ್ಷನ್ ಮಾಡಿದೀನಿ ಇವೆಲ್ಲ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಎಸ್ಪೆಷಲಿ ಎಕ್ಸಾಮ್ಸ್ ಅಲ್ಲಿ ಕೇಳುವಂಥದ್ದು MCQs ಅಲ್ಲಿ ಈ ತರ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾ ಹೋಗಿರ್ತಾರೆ. ಓಕೆ, ಸೊ ಆಫ್ಟರ್ ದಟ್ ಸೊ ವಿ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ 2 things. One, it is
ರಿಪ್ರೊಡಕ್ಟಿವ್ ಹೆಲ್ತ್ ಅಂಡ್ ಸ್ಟ್ರಾಟಜೀಸ್ಗಳು ಏನು ಅಂತ ನೋಡಿದ್ವಿ. ಅದಾದ್ಮೇಲೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಮತ್ತೆ ವಾಟ್ ಆರ್ ಆಲ್ ದ ಮೆಜರ್ಮೆಂಟ್ಸ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ನೋಡಿ. ಈಗ ಸೊ ಆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗಬಾರ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಬರ್ತ್ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಎಲ್ಲೋ ಒಂದ್ ಕಡೆ ಹುಡ್ತಾ ಇರೋಂತ ಮಕ್ಳುಗಳನ್ನ ಮೇ ಬಿ ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ದ ಪಾಪ್ಯುಲೇಷನ್ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್. ದಟ್ಸ್ ವೈ ದೇ ಟೇಕನ್ ದ ಥರ್ಡ್ ಆಸ್ಪೆಕ್ಟ್, ಇಟ್ ಇಸ್ ಅಬೌಟ್ ದ ಬರ್ತ್ ಕಂಟ್ರೋಲ್ ಅಂತ ತಗೊಂತಾರೆ. ಏನ್ ಬರ್ತ್ ಕಂಟ್ರೋಲ್ ಅಂದ್ರೆ, ಸೊ ವಿ ಕಾಲ್ ದಮ್ ಇಟ್ ಆಸ್ ಇಟ್ ಇಸ್ ಒನ್ ಆಫ್ ದ ಮೆಥಡ್ ಆರ್ ಇಟ್ ಮೇ ಬಿ ಡಿವೈಸಸ್. we are going to get a very limited number of the offsprings. ಯಾಕಂದ್ರೆ ನಮ್ಮ ಎಲ್ಲೋ ಒಂದ್ ಕಡೆ ನಾವು ಬಯಾಲಜಿಕಲ್ ಅಲ್ಲಿ ಸೊ offsprings ಅಂತ ಯೂಸ್ ಮಾಡ್ತೀವಿ, ಜೆನೆಟಿಕ್ಸ್ ಅಥವಾ ಈ ತರ ಎಲ್ಲ ತಗೊಂಡಾಗ we are going to consider the word standard term, it is called the as an offsprings ಅಂತ ಹೇಳ್ತೀವಿ. So they just taken the methods or devices used to limit the number of offsprings or called them as an birth control methods ಅಂತ ಹೇಳಿದ್ರು. ಆದ್ರೆ ಈ ಒಂದು ಬರ್ತ್ ಕಂಟ್ರೋಲ್ ಯಾವ್ದು ಮೆಥಡ್ ಅನ್ನ ಮೇ ಬಿ ವೆನ್ ವಿ ಆರ್ ಗೋಯಿಂಗ್ ಟು ಅಡ್ಯಾಪ್ಟ್ ಇಟ್, ಸೊ ಇಟ್ ಮಸ್ಟ್ ಬಿ ವೆರಿ ಈಸಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಯಾವ್ದೋ ಒಂದು ಮೆಥಡ್ ಅನ್ನ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಸೊ ಆ ಮೆಥಡ್ ಇಂದ ಅಡ್ವಾಂಟೇಜಸ್ ಇರಬೇಕೇ ಹೊರತು ಸೊ ನಾಟ್ ಅ ಡಿಸ್ಅಡ್ವಾಂಟೇಜಸ್ ಆರ್ ನಾಟ್ ದೇ ಆರ್ ನಾಟ್ ಗೋಯಿಂಗ್ ಟು ಗೆಟ್ ದ ನಂಬರ್ ಆಫ್ ದ ಡಿಸೀಸಸ್ ಗಳು ಜಾಸ್ತಿ ಆಗ್ತಾ ಹೋಗಬಾರ್ದು ಅಂತ ಹೇಳಿ then they taken the one method, it is called the as an contraception method anta heltivi. So before going to consider the contraception method, what and all the advantages ide contraception inda anta nodidaga, and it's a 2 marks question in your exam. So the first one, it is user friendly and it can easily available and it is very effective and reversible with no or least side effects. Okay, so these are the, ನೀವು ಇದನ್ನ ಸೆಂಟೆನ್ಸ್ ಅಲ್ಲೇ ಬರಿಬೇಕು ಅಂತ ಏನಿಲ್ಲ, ಸೊ ನೀವು ವರ್ಡ್ ಅಲ್ಲೂ ಕೂಡ ರೆಪ್ರೆಸೆಂಟ್ ಮಾಡಿದ್ರು ಯು ವಿಲ್ ಗೆಟ್ ದ ಮಾರ್ಕ್ಸ್. ಬಿಕಾಸ್ ಅಂಡ್ ಒನ್ ತಿಳ್ಕೊಳ್ಳಿ, ಇನ್ ಅವರ್ ಬಯಾಲಜಿ ವಿ ಆರ್ ನಾಟ್ ಗೋಯಿಂಗ್ ಟು ಗಿವ್ ದಟ್ ಮಚ್ ಆಫ್ ಇಂಪಾರ್ಟೆನ್ಸ್ ಫಾರ್ ಗ್ರಾಮ್ಯಾಟಿಕಲ್. ನಮ್ಗೆ ಈಸೋ ವಾಸೋ ದೆನ್ನೋ ದಿಸ್ಸೋ ದಟ್ಟೋ, ಸೊ ಇಲ್ಲೆಲ್ಲೋ ಒಂದ್ ಸ್ವಲ್ಪ ಚೇಂಜಸ್ ಆದ್ರೂ ನಾವು ಅದಕ್ಕೆಲ್ಲ ಮಾರ್ಕ್ಸ್ ಹಿಡಿಯೋದಕ್ಕೆ ಹೋಗಲ್ಲ. ಬಟ್ ವಿ ಆರ್ ಗೋಯಿಂಗ್ ಟು ಸಿ ದ 2 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒನ್, ಸ್ಪೆಲ್ಲಿಂಗ್ ಶುಡ್ ಬಿ ಪರ್ಫೆಕ್ಟ್ ಆಗಿರಬೇಕು, ಕರೆಕ್ಟ್ ಆಗಿರಬೇಕು. ಅಂಡ್ ದ ಸೆಕೆಂಡ್ ಒನ್ ಇಸ್, ನೀವು ವರ್ಡ್ ರೀತಿಲೇ ಬರೆದ್ರು ಕೂಡ ದಟ್ ಶುಡ್ ಬಿ ಬಯಾಲಜಿಕಲ್ ಸ್ಟ್ಯಾಂಡರ್ಡ್ ಟರ್ಮ್ ಆಗಿರಬೇಕು. ಸೊ ಅದರಿಂದ ಸೊ ದೀಸ್ ಆರ್ ದ 4 points they are going to be considered under the contraception method before because they are applying the different types of the ಮೆಥಡ್ಸ್ ಅಂತ ಬಂದಾಗ ಸೊ ಆ ಮೆಥಡ್ ಗಳಿಂದ ಆಗುವಂತ ಅಡ್ವಾಂಟೇಜಸ್ ಏನು ಅನ್ನೋದು ನಮಗೆ ಗೊತ್ತಿರಲೇಬೇಕಾಗುತ್ತೆ. ದಟ್ಸ್ ವೈ ಬಿಫೋರ್ ದಟ್ ದೇ ಜಸ್ಟ್ ಮೆನ್ಷನ್ ವಾಟ್ ಅಂಡ್ ಆಲ್ ದ ಅಡ್ವಾಂಟೇಜಸ್ ರಿಗಾರ್ಡಿಂಗ್ ದ ಕಾಂಟ್ರಾಸೆಪ್ಷನ್ ಅಂದಾಗ ಯೂಸರ್ ಫ್ರೆಂಡ್ಲಿ, ಈಸಿಲಿ ಅವೈಲಬಲ್, ಎಫೆಕ್ಟಿವ್ ಆಸ್ ವೆಲ್ ಆಸ್ ರಿವರ್ಸಿಬಲ್ ವಿತ್ ನೋ ಆರ್ ಲೀಸ್ಟ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಸೊ ಇನ್ ವಿಚ್ ವೇ ದಿಸ್ ಕಾಂಟ್ರಾಸೆಪ್ಷನ್ ಮೆಥಡ್ಸ್ ಶುಡ್ ಬಿ ಡಿವೈಡೆಡ್ ಅಂತ ನೋಡಿದಾಗ ದ ಫಸ್ಟ್ ಥಿಂಗ್ ಇಸ್ natural methods, because in the natural methods they're never using any tablets or syrups or injections, anything. It's a natural process. And the second one is barrier methods, and the third one it is permanent methods. Because ಇಲ್ಲಿ ಒಂದಷ್ಟು ಮೆಥಡ್ಸ್ ಗಳು ಬರ್ತಾ ಹೋಗುತ್ತೆ, ಅದನ್ನ ಸ್ಪ್ಲಿಟ್ ಮಾಡಿ ನಿಮ್ಗೆ 2 marks 1 marks ಅಥವಾ 3 marks ಆ ತರ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಅಥವಾ ಸಮ್ ಟೈಮ್ ಜಸ್ಟ್ ರೈಟ್ ಒನ್ ಕಂಪ್ಲೀಟ್ ಪ್ರಾಸೆಸ್ ಆಫ್ ದ ನ್ಯಾಚುರಲ್ ಮೆಥಡ್ಸ್ ಅಂತಾನೋ ಅಥವಾ ಬೇರೆಯಲ್ಲಿ ಯಾವ್ದಾದ್ರು ಒಂದು ಸೆಪರೇಟ್ ಆಗಿ ಕೇಳುವಂತದ್ದಾಗಿರ್ಬೋದು, ಅಥವಾ ಪರ್ಮನೆಂಟ್ ಮೆಥಡ್ಸ್. ಆಲ್ಮೋಸ್ಟ್ ಯಾಕಂದ್ರೆ ತುಂಬಾ ಕ್ವಶನ್ ಪೇಪರ್ ಗಳನ್ನ ನಾವು ರೆಫರ್ ಮಾಡಿದಾಗ ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕ್ವಶನ್ ಪರ್ಮನೆಂಟ್ ಮೆಥಡ್ಸ್. Okay, it's a 2 marks question. ಅದು ಡಿಫರೆನ್ಸಿಯೇಷನ್ ಆಗಾದ್ರೂ ಕೇಳಿರ್ತಾರೆ, ಅಥವಾ ದೇ ಜಸ್ಟ್ ಆಸ್ ದ ಮೆನ್ಷನ್ ಅಂತನಾದ್ರೂ ಕೇಳಿರ್ತಾರೆ, ಅಥವಾ ಡಯಾಗ್ರಾಮ್ ಕೊಟ್ಟು. ಯಾಕಂದ್ರೆ ಸೊ ಈಗ ದ ಕ್ವಶನ್ ಪೇಪರ್ ಇಟ್ ವಿಲ್ ಲೈಕ್ CBSE ಲೆವೆಲ್ ಪೇಪರ್ ಆಗಿರೋದ್ರಿಂದ ನಮಗೆ ಕ್ವಶನ್ ಪೇಪರ್ ನಾವು ಪ್ರಿಡಿಕ್ಟೇ ಮಾಡಕ್ಕಾಗಲ್ಲ. ಆಸ್ ಎ ಲೆಕ್ಚರರ್ಸ್ ಆಗಿ ಈ ವರ್ಷ ಯಾವ ತರ ಕೊಡ್ಬೋದು, ಇದೇ ತರ ಕೊಡ್ತಾರೆ ಅಂತಾನು ಹೇಳಕ್ಕಾಗಲ್ಲ. ಸಮ್ಟೈಮ್ಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಚೇಂಜ್, ಅಂದ್ರೆ ಅವೇ ಇರುತ್ತೆ ಕಾನ್ಸೆಪ್ಟ್ಸ್, ಬಟ್ ದೇ ಆರ್ ಗೋಯಿಂಗ್ ಟು ಬಿ ಚೇಂಜ್ ದ ಪ್ಯಾಟರ್ನ್. ಎಲ್ಲೋ ಒಂದ್ ಕಡೆ ಪ್ಯಾಟರ್ನ್ ಗಳನ್ನ ಚೇಂಜ್ ಮಾಡ್ತಾ ಹೋಗಿರ್ತಾರೆ. ದಟ್ಸ್ ವೈ ನಾವು ಕಂಪ್ಲೀಟ್ ಆಗಿ ಬುಕ್ ತರೋ ಆಗಿದ್ವಿ ಅಂದ್ರೆ ಇಟ್ not help only for NCERT, even for CET, NEET ಗೆಲ್ಲ. ಯಾಕಂದ್ರೆ ಬಯಾಲಜಿನಲ್ಲಿ we don't have any problematic questions, we are going to get only theory ಕ್ವಶನ್ಸ್ ಅಂದಾಗ ನಮ್ಗೆ ಕಂಪ್ಲೀಟ್ ಚಾಪ್ಟರ್ ಅಲ್ಲಿ ಬರುವಂತ ಒಂದೊಂದು ವರ್ಡ್, ಒಂದೊಂದು ಸ್ಟೇಟ್ಮೆಂಟ್ ಗಳು ಕೂಡ ನಮಗೆ ಗೊತ್ತಿರ್ಬೇಕು. ಆ ಸ್ಟೇಟ್ಮೆಂಟ್ ನಾವು ಡೈರೆಕ್ಟ್ ಆಗಾದ್ರೂ ಕೇಳಿ ಅಥವಾ ಇಂಡೈರೆಕ್ಟ್ ಆಗಾದ್ರೂ ಕೇಳಿ, we can able to answer it. Okay, so in this way they are going to take, and it is about the 3 methods. One is natural methods, barrier methods, as well as the permanent methods ಅಂತ ತಗೊಂತಾರೆ. ಹಾಗಾದ್ರೆ ನಮ್ಗೆ ನ್ಯಾಚುರಲ್ ಮೆಥಡ್ಸ್ ಅಲ್ಲಿ already I mentioned, so here nothing, no treatments or any doses or any syrups, nothing. So naturally they are going to be considered. The first one, it is periodic abstinence. The spellings is
ಮಸ್ಟ್ ಬಿ ಕರೆಕ್ಟ್ ಆಗಿರ್ಬೇಕು ಅಲ್ಲಿ, ಯಾಕೆಂದ್ರೆ ಅಲ್ಲಿ ಇರೋದೇ 3 marks ಅಂತ ಅಂದ್ರೆ, ಸೊ 1 mark ಒಂದು ವರ್ಡಿಗೆ ಕೊಡ್ತಾರೆ ಅಂದ್ರೆ, ಸೊ ಅಲ್ಲಿ ಸ್ಪೆಲ್ಲಿಂಗ್ಸ್ ನ ಪ್ರತಿಯೊಂದು ಚೆಕ್ ಮಾಡ್ತಾರೆ. ಸೊ ಪೀರಿಯಾಡಿಕ್ ಆಬ್ಸ್ಟಿನೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಟ್ ಈಸ್ ಅಬೌಟ್ withdrawal coitus, or it is also called the as an coitus interruptus, and the third one it is about lactational amenorrhea ಅಂತ ಹೇಳಿ. Sometime they are going to ask separately for 2 marks ಅಥವಾ 3 marks ಕೇಳಿದ್ರೆ, ಇಲ್ಲಿವರೆಗೂ ಬೋರ್ಡ್ ಪೇಪರ್ ಅಂತ ಬಂದಾಗ they never able to ask the explanation. Instead of that they just mention the 3 different types of the natural methods ಅಂತ ಕೇಳಿರ್ತಾರೆ. ಸೊ ಇದನ್ನ ಬೇರೆ ಬೇರೆ ಪೀರಿಯಾಡಿಕ್ ಆಬ್ಸ್ಟಿನೆನ್ಸ್ ಅಂದ್ರೆ ರಿದಮ್ ಮೆಥಡ್ ಅಂತ ಹೇಳ್ತೀವಿ. ಬಟ್ ನಮ್ಗೆ ಇಲ್ಲಿ NCERT ರಿಲೇಟೆಡ್ ಅಲ್ಲಿ ನಾವು ಓದ್ತಾ ಇರೋದ್ರಿಂದ ನಮಗೆ ಬೇರೆ ಹೆಸರುಗಳನ್ನ ನಾವು ನೀಟ್ CET ನಲ್ಲಿ ನೋಡ್ತಾ ಹೋಗೋಣ. ಬಟ್ ವೆನ್ ಕಮ್ ಟು NCERT ಬೋರ್ಡ್ ಎಕ್ಸಾಮ್ ಅಂತ ಬಂದಾಗ ಅಕಾರ್ಡಿಂಗ್ ಟು ದ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ, ವಿ ನೀಡ್ ಟು ರಿಮೆಂಬರ್ one it is periodic abstinence, second one is withdrawal coitus or coitus interruptus, and the third one it is about lactational amenorrhea ಅಂತ ಹೇಳ್ತೀವಿ. So when come to here, all the methods, whatever the natural or barrier or, and the third one it is permanent ಏನ್ ಹೇಳಿದ್ದಾರೆ, the only reason should avoid the meeting of the sperms as well as the ovum. ಓಕೆ, ಸೊ ಅದನ್ನ ಮೇನ್ ಆಗಿ ಆ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು, ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ದ ಮೆಥಡ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿರೋದು. ಅಂಡ್ ಪೀರಿಯಾಡಿಕ್ ಆಬ್ಸ್ಟಿನೆನ್ಸ್ ಅಂದ್ರೆ ವಿ ಆಲ್ರೆಡಿ ನೋ ದಟ್ ಇಫ್ ದ ಫೀಮೇಲ್ ಇಸ್ ಗೆಟಿಂಗ್ ಮೆನ್ಸ್ಟ್ರುಯಲ್ ಸೈಕಲ್, ಸೊ ದಟ್ ಈಸ್ 28 days ಸೈಕಲ್ ನಾರ್ಮಲ್ ಆಗಿ ತಗೊಂಡ್ರೆ, ಸೊ ಇನ್ ದಟ್ 14th day to the 16th day ಏನಿದೆ, ಬಿಕಾಸ್ ವಿ ಆಲ್ರೆಡಿ ಸ್ಟಡಿಡ್ ಇನ್ ದ ಹ್ಯೂಮನ್ ರಿಪ್ರೊಡಕ್ಷನ್ ದ ಮೆನ್ಸ್ಟ್ರುಯಲ್ ಸೈಕಲ್ ಕನ್ಸಿಡರ್ ದ 4 different types of the phases. The first and second bit to the third phase ಅಂತ ಬಂದ್ರೆ ಇಟ್ಸ್ ಓವಲೇಷನ್ ಫೇಸ್ ಆಗಿರುತ್ತೆ. Okay, so our ovulation phase time ಅಲ್ಲಿ, so should not able to meet the so the ovum as well as the sperm, so that's why they call them it as a ಪೀರಿಯಾಡಿಕ್ ಆಬ್ಸ್ಟಿನೆನ್ಸ್ ಅಂತ ಹೇಳ್ತೀವಿ. ದಟ್ ಲೈನ್ ಕಂಪಲ್ಸರಿ ಇರಲೇಬೇಕು, ನೀವೇನಾದ್ರೂ ಅದಕ್ಕೆ ಪಾಯಿಂಟ್ಸ್ ಗಳನ್ನ ಕೇಳಿದ್ರೆ. ಓಕೆ, ಓವಲೇಷನ್ ಫೇಸ್ ಅಂಡ್ ಆಸ್ ವೆಲ್ ಆಸ್ ದ 14th to 16th ಆರ್ 17th, ಸಮ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ 17th ಅಂತ ಕೊಡ್ತಾರೆ. ಅಥವಾ ಯಾಕಂದ್ರೆ ಮೆನ್ಸ್ಟ್ರುಯಲ್ ಸೈಕಲ್ ಇಸ್ ನಾಟ್ ಕಾಮನ್ ಫಾರ್ ಆಲ್ ದ ಫೀಮೇಲ್ಸ್ 28 days ಇರಲ್ಲ. ಇಟ್ ಮಸ್ಟ್ ಬಿ ಫ್ಲಕ್ಚುಯೇಷನ್ 28, 29, 30 or 24 or 25th. ಅಕಾರ್ಡಿಂಗ್ ಟು ದಟ್ ದೇ ಆರ್ ಗೋಯಿಂಗ್ ಟು ಕೌಂಟಿಂಗ್ ದ ಡೇಸ್ ಆಫ್ ದ ಓವಲೇಷನ್ ಫೇಸ್ ಆಗಿರುತ್ತೆ. ಸೊ ಅದರಿಂದ ದಟ್ ಒನ್ ದೇ ಟೇಕನ್ ದ periodic abstinence ಅಂತ ಹೇಳಿದ್ರು. And second one withdrawal coitus, after the process ejaculation time should not able to release the sperms into the female genital tract, so outside whatever they are going to release the semen, so that one it is called them as a withdrawal coitus or coitus interruptus anta helthivi. And the third one it is lactational amenorrhea. This is the one process after the delivery admele the first 6 months the baby's breast feeding ಆಗಿರುತ್ತೆ. ಸೊ ಆ ಟೈಮ್ ಅಲ್ಲಿ there is no menstrual cycle ಇರೋದ್ರಿಂದ, ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪಾಯಿಂಟ್ ಅಂತ ಹೇಳಿ, ಒನ್ ಆಫ್ ದ ಮೆಥಡ್ ಅಂತ ಹೇಳಬಹುದು. ಸಿ, ನಾವು ಈ 3 ಪ್ರಾಸೆಸ್ಗಳನ್ನ ನೋಡಿದಾಗ ಎಲ್ಲೂ ಕೂಡ ನಮಗೆ ಮೆಡಿಕಲ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಇಲ್ಲ. ಆದ್ರಿಂದ ಬಟ್ ಇದು ಎಲ್ಲರಿಗೂ ಗೊತ್ತಿರಲ್ಲ. ಈ ಒಂದು ರಿಸಲ್ಟ್ ಅನ್ನ ನಾವು ಎಷ್ಟು ಪರ್ಸೆಂಟ್ ಅಂತ ನೋಡೋದಾದ್ರೆ ವೆರಿ ಲೆಸ್ ಪರ್ಸೆಂಟ್, ಬಿಕಾಸ್ ಚಾನ್ಸಸ್ ಆಫ್ ಫೇಲ್ಯೂರ್ ಇಸ್ ಹೈ ಈ ಒಂದು ಪ್ರಾಸೆಸ್ಗಳಲ್ಲಿ. ಬಿಕಾಸ್ ನೋಬಡಿ ನೋಸ್, ನಾವು ಸಿಟಿನಲ್ಲಿ ಇರೋವಂಥ ಜನಗಳಿಗೆ ಮಾತ್ರ ಅದ್ರ ಬಗ್ಗೆ ಒಂದು ಎಲ್ಲೋ ಒಂದ್ ಕಡೆ ಒಂದು ನಾಲೆಡ್ಜ್ ಇರುತ್ತೆ. ಸೊ ಬಟ್ ಅದರ್ ದ್ಯಾನ್ ದಟ್ ವಿಲೇಜ್ ಸೈಡ್ ಈ ತರ ಎಲ್ಲ ಹೋದಾಗ ದೇ ನೆವರ್ ನೋಸ್ ದ ನಾಲೆಡ್ಜ್ ಆಫ್ ದಿಸ್ periodic or withdrawal coitus or lactational amenorrhea. So that's why almost the chances of results anna nodidaga always failure antana helbodu. So that's why they are going, but ಏನಂದ್ರೆ ನಮಗೆ we don't want any injections or syrups or tablets alla beda. So we are going to get a side effects anta iroorge maybe this is one of the effective anta helbodu. But if they knows very well regarding this methods, ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ. ಸೊ ಬಟ್ ಇನ್ ಆರ್ NCERT ಇಟ್ಸ್ 3 marks ಕ್ವಶನ್ ಅಂತ ಹೇಳ್ಬೋದು. ಮೆನ್ಷನ್ ಅಂತನಾದ್ರೂ ಕೇಳಬಹುದು, ಅಥವಾ ಎನಿ ಒನ್ ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲಾದ್ರೂ ಈ ಒಂದು ಕ್ವಶನ್ ಅನ್ನ ಕೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಇಸ್ yes, when come to the barrier methods, so before that what and all the different types of the methods galna ನಾವು ನೋಡ್ತಾ ಹೋಗ್ತೀವಿ. ಅಷ್ಟು ಮೆಥಡ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ತಿರೋದು only for the 2 aspects. Okay, the first one it is
I already mentioned ovum and sperms are prevented physically meeting with the help of the barrier methods, and these methods are available for both the male as well as the female. Ibrugu kuda idu include ಆಗ್ತಾ ಹೋಗುತ್ತೆ. Let's see what and all the methods are there. So the first they are going to consider, it is called them as physical methods. The second one, it is about chemical methods. The third one, it is about IUDs, and the fourth one oral contraceptive, and the fifth one implants, and last one ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಸೊ ಇಲ್ಲಿ ನಮಗೆ ಯೂಶಲಿ NCERT ಎಕ್ಸಾಮ್ ಅಲ್ಲಿ ಕಂಪೇರ್ ಟು ಫಿಸಿಕಲ್ ಆಸ್ ವೆಲ್ ಆಸ್ ದ ಕೆಮಿಕಲ್, ಮೆನಿ ಟೈಮ್ಸ್ ಇಟ್ಸ್ ಅ ರಿಪೀಟೆಡ್ ಕ್ವಶನ್. ಇಟ್ ಇಸ್ ಅಬೌಟ್ IUDs. ಕರೆಕ್ಟ್ ಆಗಿ ಗೊತ್ತಿರಬೇಕು IUDs ಯಾವ್ಯಾವೆಲ್ಲ IUDs ಇದೆ, ಎಕ್ಸಾಂಪಲ್ಸ್ ಏನು, ಅಂಡ್ ವಾಟ್ ಅಂಡ್ ಆಲ್ ದ ಫಂಕ್ಷನ್ಸ್, ಅಂಡ್ ಓರಲ್ ಕಾಂಟ್ರಾಸೆಪ್ಟಿವ್, ಅಂಡ್ ದೀಸ್ ಟು ವೆರಿ ಲೆಸ್, ತುಂಬಾ ಜಾಸ್ತಿ ಏನು ರಿಪಿಟೇಷನ್ ಆಗಿಲ್ಲ. ಮೆನಿ ಟೈಮ್ಸ್ ಇಸ್ ನೀವು 14-15 ವರ್ಷದ ಪೇಪರ್ಸ್ ಗಳನ್ನ ಕಂಪ್ಲೀಟ್ ಆಗ, ಅಥವಾ ನಿಮ್ಗೆ ಈಗ ಏನು ರೀಸೆಂಟ್ ಆಗಿ 3 ಮಾಡೆಲ್ ಪೇಪರ್ಸ್ ಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಪ್ರತಿ ಒಂದ್ರಲ್ಲೂ ನಾವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ IUDs ಇರುತ್ತೆ, ಅಥವಾ ಓರಲ್ ಕಾಂಟ್ರಾಸೆಪ್ಷನ್ಸ್ ಗಳನ್ನ ಕೇಳಿರ್ತಾರೆ. ಇನ್ ರೆಸ್ಟ್ ಆಫ್ ದಮ್ ಎಕ್ಸ್ಪ್ಲನೇಷನ್ ಎಲ್ಲಾನು ಮಾಡಿ ಅನ್ನೋದ್ಕಿಂತ 1 marks ಗಳಲ್ಲಿ ಯು ಕ್ಯಾನ್ ಪ್ರಿಫರ್ ದೀಸ್ ಟೈಪ್ಸ್ ಆಫ್ ದ ಥಿಂಗ್ಸ್ ಅಂತ ನೋಡಬಹುದು. ಸೊ ಹಾಗಾದ್ರೆ ಲೆಟ್ಸ್ ಸಿ ಫಿಸಿಕಲ್ ಮೆಥಡ್ಸ್. ಸೊ ದ 4 ಥಿಂಗ್ಸ್ ದೇ ಆರ್ ಗೋಯಿಂಗ್ ಟು ಬಿ ಕನ್ಸಿಡರ್ ಆಸ್ ಅ ಫಿಸಿಕಲ್ ಮೆಥಡ್ಸ್. ಒನ್, ಇಟ್ ಇಸ್ ಕಾಲ್ಡ್ ದಮ್ as condoms ಅಂತ ಹೇಳ್ತೀವಿ, and the second diaphragm, cervical caps, and as well as the old scabs ಅಂತ ಹೇಳ್ತೀವಿ. ಸೊ ದ 4 ಥಿಂಗ್ಸ್, ಅಥವಾ ಬರೀ ನೇಮ್ ಮಾಡಿ ಅಂತ ಕೇಳಿದ್ರೆ ಬರೀ ನೇಮ್ ಅನ್ನ ರೆಪ್ರೆಸೆಂಟ್ ಮಾಡಬಹುದು. ಸೊ ಅಂಡ್ ಸಪೋಸ್ ಏನಾದ್ರೂ ಇಫ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಎನಿ 1 marks ಕ್ವಶನ್ ಅಂತ ಅಂದ್ರೆ ಈ ವರ್ಡ್ಸ್ ಗಳು ಗೊತ್ತಿರಲಿ. ಇಟ್ ಇಸ್ ಮೇಡ್ ಅಪ್ ಆಫ್ ಸಮ್ ಥಿನ್ ರಬ್ಬರ್ ಲ್ಯಾಟೆಕ್ಸ್ ಶೀಟ್ ಅಂತ ಹೇಳ್ತೀವಿ. ಇಟ್ ಇಸ್ ಫಾರ್ ಬೋತ್ ದ ಮೇಲ್ ಆಸ್ ವೆಲ್ ಆಸ್ ದ ಫೀಮೇಲ್. ಸೊ ಮೇಲ್ ಆದ್ರೆ ಪೆನೀಸ್ ಅಂತ ಹೇಳ್ತೀವಿ, ಫೀಮೇಲ್ ಇಸ್ ವೈಜೈನಾ ಅಂಡ್ ಸರ್ವಿಕ್ಸ್. ಅಂಡ್ under that, this is a 1 marks competitive question. So which is the popular brand they are going to be considered under the condom anta bandre, it is called them as a Nirod anta heltare. So because while using that brand, so we can able to avoid the 2 things. One is sexual tract infections as well as acquired immunodeficiency syndrome, AIDS anta heltare. And so this after once if it is used admele, it can be disposable, it cannot able to again and again adana use madlikke sadhya illa. So these are the 4 important points whatever they are going to be considered under the condoms in the NCERT textbook. And after that, so diaphragm, cervical caps, and old scabs, this is only for the female and to cover the cervix during at the time of the coitus, and they can reusable. Okay, so these are the main things you have to be remembered under the physical methods. And chemical methods, just they are going to named it in your textbook, so you just remember. So one is spermicidal cream. Suppose if cannot able to know how to use the physical methods ಗಳ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ರೆ, ಅಥವಾ ಇನ್ನೂ ನಮಗೆ ಈಸಿ ಆಗಿ ಪ್ರಾಸೆಸ್ ಆಗಬೇಕು ಅಂದ್ರೆ, so they can go for the chemical methods ಗಳನ್ನ ಹೋಗಬಹುದು. that is spermicidal creams, jellies, as well as the foams ಅಂತ ಹೇಳ್ತೀವಿ. and also helps to increase their contraceptive efficiency ನ increase ಮಾಡ್ತಾ ಹೋಗುತ್ತೆ. so after that, so the very most important, and you have to remember these types of the things, because while using the physical as well as chemical methods ಅಂತ ಬಂದಾಗ, ಸೊ ನಮಗೆ ನಮ್ಮ ನಾಲೆಡ್ಜ್ ಗೊತ್ತಿದ್ರೆ ಸಾಕು. ಅಲ್ಲಿ ಯಾರು ನಮಗೆ ಯಾವ ಎಕ್ಸ್ಪರ್ಟೈಸ್ ಡಾಕ್ಟರ್ ಆರ್ ಎಕ್ಸ್ಪರ್ಟೈಸ್ ನರ್ಸ್ ಗಳು ಇರಬೇಕು ಆ ಪ್ರಾಸೆಸ್ ನ ಮಾಡಬೇಕು ಅಂತ ಏನಿಲ್ಲ. ಬಟ್ ವೆನ್ ಕಮ್ ಟು ದ IUD ಅಂತ ಬಂದಾಗ, ವಿ ಕೆನಾಟ್ ಏಬಲ್ ಟು ಮೇಕ್ ದೆಮ್ ಸೆಲ್ಫ್ ದಿಸ್ ಪ್ರಾಸೆಸ್. ಸೊ ವಿ ನೀಡ್ ಟು ಟೇಕ್ ಅ ರೆಫರೆನ್ಸ್ ಆರ್ ವಿ ನೀಡ್ ಟು ಟೇಕ್ ಅ ಹೆಲ್ಪ್ ಫ್ರಮ್ ದ ಎಕ್ಸ್ಪರ್ಟೈಸ್ ಡಾಕ್ಟರ್ ಆಸ್ ವೆಲ್ ಆಸ್ the nurse. And especially this IUD is not for male, it is only for the female ಗಳಿಗೆ ಮಾಡುವಂತ process. That's why they call them as one of the effective as well as the popular method ಅಂತ ಹೇಳ್ತಾರೆ. And it is one of the process whatever they done by expertise doctor as well as the nurse in uterus through vagina. in hospitals alla adu ee process anna madbekadre hardly it takes a 15 to 20 minutes process. And ee IUDs inda they can give the space for 3 to 5 years avoid ಮಾಡ್ತಾ ಹೋಗಬಹುದು. ಸೊ ಅದರಿಂದ for the female who want to delay or space children, and one of the widely compared to other methods ಗಳಿಗೆ ಕಂಪೇರ್ ಮಾಡಿದ್ರೆ, those couples they are going to be
think or they are going to take a decision ತುಂಬಾ number of like 3 to 5 years ಬೇಡ, ಸೊ ಆ ತರ ಯಾಕೆಂದ್ರೆ those things they cannot able to make correctly, ಆ process ಗಳ ಬಗ್ಗೆ ಗೊತ್ತಿಲ್ಲ ಅಂದಾಗ ಸೊ ಇದನ್ನ they can choose it, and one of the widely accepted methods contraception in India ಅಂತ ಹೇಳ್ಬೋದು. ಹಾಗಾದ್ರೆ ಸೊ ಫಸ್ಟ್ ಆರ್ಡರ್ ವೈಸ್ ನೋಡಿದಾಗ ಯಾವ್ಯಾವೆಲ್ಲ ಮೆಥಡ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಅಂದ್ರೆ the one it is called them as a non medicated. Please remember, so the examples, because many of the students ಕಾಪರಿಗೆ ಬರೆಯೋದನ್ನ ಹಾರ್ಮೋನಿಕ್ ಬರೀತೀರಾ ಅಥವಾ ನಾನ್ ಮೆಡಿಕೇಟೆಡ್ ಅಲ್ಲಿ ಬರೆದಿರ್ತೀರ. ಸೊ ಇದು ಕ್ಲಿಯರ್ ಆಗಿ ಗೊತ್ತಿರಲಿ, ಬಿಕಾಸ್ ಮೆನಿ ಟೈಮ್ಸ್ ಇಸ್ ರಿಪೀಟೆಡ್ ಕ್ವಶನ್. ಲಾಟ್ ಆಫ್ ಟೈಮ್ಸ್ 5 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲೆಲ್ಲ ಕೇಳಿರುವಂತ ಕ್ವಶನ್ ಇದು. ಅದು 5 ಮಾರ್ಕ್ಸ್ ಅಲ್ಲಿ ಕೇಳಿದ್ರೆ 3+2 ಆ ತರನು ಕೇಳಿರ್ತಾರೆ ಕ್ವಶನ್ಸ್ ಗಳನ್ನ. ಸೊ ನಾನ್ ಮೆಡಿಕೇಟೆಡ್ ಇಟ್ ಇಸ್ ಲಿಪಸ್ ಲೂಪ್, and copper releasing IUDs it is about CUT, CU7, multi-load 375, and hormone releasing IUDs are Progestasert and as well as LNG20. Okay, so our examples ಅದಕ್ಕೆ ಮಾತ್ರ ಬರಿಬೇಕು. ಸೊ ಡೋಂಟ್ ಎಕ್ಸ್ಚೇಂಜ್ ಮಾಡಕ್ ಹೋಗ್ಬೇಡಿ. ಇದನ್ನ ತೆಗೆದು ನಾನ್ ಮೆಡಿಕೇಟೆಡ್ ಬರೆಯೋದು ಅಥವಾ ಅದನ್ನ ತೆಗೆದು ಇಲ್ಲಿ ಹಾರ್ಮೋನ್ ರಿಲೀಸಿಂಗ್ ಹಾಕುವಂಥದ್ದು ಮಾಡಕ್ ಹೋಗ್ಬೇಡಿ. ಸೊ ದಿಸ್ ಇಸ್ ದ ಕರೆಕ್ಟ್ ಎಕ್ಸಾಂಪಲ್ಸ್ ವಾಟ್ ಎವರ್ ಐ ಮೆನ್ಷನ್ ಹಿಯರ್, ನಾನ್ ಮೆಡಿಕೇಟೆಡ್ ಅಂಡ್ ಕಾಪರ್ ಆಸ್ ವೆಲ್ as the ಹಾರ್ಮೋನ್ ರಿಲೀಸಿಂಗ್. ಅಂಡ್ ಸೊ ಈಚ್ ಪರ್ಟಿಕ್ಯುಲರ್ ಮೆಥಡ್ಗೂ ಒಂದೊಂದು ಒಂದೊಂದು ಫಂಕ್ಷನ್ ಅನ್ನ ಹೇಳ್ತಾ ಹೋಗ್ತಾರೆ. ಸಪೋಸ್ ಇಫ್ ದೇ ಆರ್ ಗೋಯಿಂಗ್ ಟು ಪ್ರಿಫರ್ ದ ನಾನ್ ಮೆಡಿಕೇಟೆಡ್, ಇಟ್ ಹೆಲ್ಪ್ಸ್ phagocytosis of sperms within the uterus. Means you already know that phagocytosis in the sense cell eating anta ಹೇಳ್ತಾರೆ. And the second one is CU ions released ಆಗೋದ್ರಿಂದ motility ನ suppress ಮಾಡುತ್ತೆ and fertilizing capacity ನ complete ಆಗಿ weak ಮಾಡಿಬಿಡುತ್ತೆ. And the third one it is hormone make the uterus unsuitable for implantation and the cervix hostile to the sperms ಅಂತ ಹೇಳ್ತೀವಿ. These are the 3 major functions that are going to be considered under the concept of IUDs, and very important aspect. So maybe this year also you can get this question in the question paper. So that is what is meaning of IUDs in the sense intrauterine devices anta helthivi. We are not going to write any other substitution or any other name for this. So it's only one name. It is intrauterine devices. And so before that sometimes 1 marks fill in the blanks allu kuda idella repeat agide. One of the effective and popular method, and it is widely accepted methods what contraception in India anta kuda. So after this is a major question alli ನಾವು ನೋಡುವಂತ ಒಂದು ಮೆಥಡ್ ಆಗಿರಬಹುದು. So okay, so the fourth one it is about oral contraception. So this one you can suppose ನಮಗೆ ಅದು ಆ process ಗಳೆಲ್ಲ ನಮಗೆ ತುಂಬಾ ಪೇನ್ ಆಗುತ್ತೆ ಅಥವಾ we can't able to adjust to that ಅಂತ ಅಂದಾಗ the best way, ಯಾಕಂದ್ರೆ not only this ಬೇರೆ ಅದರ್ ಮೆಡಿಕಲ್ ಅಂತ ಹೋದಾಗ ಕೂಡ ಫೀವರ್ ಅಥವಾ ಈ ತರ ಅಂದಾಗ ನಮಗೆ ಈ ಇಂಜೆಕ್ಷನ್ಸ್ ಅದು ಇದು ಅಂತ ಅನ್ನೋದಕ್ಕಿಂತ so we can select the best thing is to take the tablets. Okay, but now ಬೇರೆ disease ಗಳಿಗೆ tablets ತಗೊಳೋದಕ್ಕೂ when come to the oral contraception ಅಂತ ಬಂದಾಗ this is in the different method ಅಂತ ಹೇಳಬಹುದು. See here, this one is going to get, but this is also only for female, not for the male. So this is either progestogens or they can get in the combination also progestogen as well as the estrogen. Okay, so this one they are going to get through the tablets. And suppose if the female is having 28 days cycle, the first 7 days should not take the tablet, because that time ಅವ್ರಿಗೆ so lot of the bleeding chances ಇರುತ್ತೆ and endometrium is completely blocked ಆಗಿರುತ್ತೆ. ಸೊ ಅದರಿಂದ they never able to take the up to 7 days ಯಾವುದೇ ಕಾರಣಕ್ಕೂ ಆ ಟ್ಯಾಬ್ಲೆಟ್ ಅನ್ನ ಕನ್ಸಿಡರ್ ಮಾಡಬಾರ್ದು. ಓನ್ಲಿ they need to take ಅಂತ 21 days ಅನ್ನ ಮಾತ್ರ ಆ ಟ್ಯಾಬ್ಲೆಟ್ ಅನ್ನ ತಗೋತಾ ಹೋಗ್ಬೇಕಾಗತ್ತೆ. ಸೊ and they inhibit the functions are they inhibit ovulation while taking the tablets, but ಆ ಟ್ಯಾಬ್ಲೆಟ್ಸ್ ಗಳನ್ನ ತಗೋಬೇಕಾದ್ರೆ ಸೊ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿರ್ತಾರೆ. ಬಿಕಾಸ್ ಹೆಂಗಂದ್ರೆ ಹಂಗೆ ತಗೊಳಂಗಿಲ್ಲ. ಸಪೋಸ್ ಇನ್ ದಟ್ ಟ್ಯಾಬ್ಲೆಟ್ಸ್ ಅಲ್ಲಿ 2 ತರ ಸಿಗತ್ತೆ, ವೀಕ್ಲಿ ಕೂಡ ಅಂಡ್ ಆಲ್ಸೋ ಡೈಲಿ ಪಿಲ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಇನ್ ಸಿಂಗಲ್ ಆಲ್ಸೋ ಇನ್ ಕಂಬೈನ್ಡ್ ಪಿಲ್ಸ್, ಕಂಬೈನ್ಡ್ ಇನ್ ದ ಸೆನ್ಸ್ ಲೈಕ್ progestogen as well as estrogen combination ಅಲ್ಲೂ ಸಿಗೋದ್ರಿಂದ so they are going to be consider so this pills helps to ovulation as well as implantation as well as alter the quality of cervical mucus to prevent untreated the entry of the sperms. I already explained. So because each and every method illi ಏನನ್ನೆಲ್ಲ ಹೇಳ್ತಿದ್ದಾರೆ, it's only one reason to avoid the meeting of the sperm as well as the ovum ಅಂತ ಹೇಳುವಂಥದ್ದು.
and very effective and lesser side effects because well accepted by the females. And but 21 days whatever they are going to take on the tablet, suppose today they are going to start it one time andre tomorrow also they need to take on the tablet at the same time. So ivattu ನಾವು 7 o'clock ತಗೊಂಡು ನಾಳೆ 10 o'clock 9 11 o'clock ಅಥವಾ ನಾನು ಮರ್ತು ಬಿಟ್ಟೆ ಅಂತ ಹೇಳಿ ಅದನ್ನ ಬೇರೆ ಇನ್ನೊಂದು ಯಾವುದೋ ಟೈಮ್ ಅಲ್ಲಿ ತಗೊಂಡ್ರೆ ಮೇ ಬಿ ಇಟ್ ವಿಲ್ ಬಿ ಎಫೆಕ್ಟ್ ಫಾರ್ ಸೈಡ್ ಎಫೆಕ್ಟ್ಸ್ ಗಳಾಗುವಂತ ಚಾನ್ಸಸ್ ಇರುತ್ತೆ. ಬಟ್ ದಟ್ ಅಂಡ್ ಆಲ್ ದ ನಮ್ಗೆ ಅದೆಲ್ಲ ಏನು ಬೇಡ, ನಮ್ಗೆ NCERT ನೆವರ್ ಮೆನ್ಷನ್ ಇನ್ ವಿಚ್ ವೇ ಟೇಕಿಂಗ್ ಆರ್ ದಿಸ್ ಥಿಂಗ್ಸ್ ಅಂತ. ಸೊ ನಮ್ಗೆ ಇಷ್ಟು ಮಾತ್ರ ಗೊತ್ತಿರಲಿ, 28 is equals to 21 as well as 7 ಅಂತ ನಾನು ಬರೆದಿದ್ದೀನಿ. 7 they should not able to take, only 21 days they need to take the tablet. So pills are very effective and lesser side effects. And so ಎಲ್ಲೋ ಒಂದ್ ಕಡೆ steroidal tablets ಆಗಿರೋದ್ರಿಂದ lot of side effects they are going to get. That's why they decided. So Central Drug Research Institute of Lucknow ದವರು ಏನು ಮಾಡ್ತಾರೆ, ಒಂದು ನಾನ್ ಸ್ಟೀರಾಯ್ಡಲ್ ಪಿಲ್ ಅನ್ನ ಮಾರ್ಕೆಟ್ ಗೆ ರಿಲೀಸ್ ಮಾಡ್ತಾರೆ. that the name it was about Saheli. Okay, so and they are going to get the tablets in daily ways as well as the weekly pills kuda ashte. Suppose they started this week Sunday anta andre the next Sunday only they need to take a tablet. That is also the same time almost our tablet anna togonta hogbekagade. This is also one of the method they are going to be considered is about oral contraception anta heltare. And suppose ಇನ್ನೂ ನಮಗೆ ಲಾಂಗ್ ಇಯರ್ಸ್ ಬೇಡ, ವಿ ಆರ್ ನಾಟ್ ಗೋಯಿಂಗ್ ಟು ಗೆಟ್ ದಟ್ ಕಿಡ್ ಅಂತ ಅಂದಾಗ ಅಥವಾ ಬೇಬಿ ಅಂತ ಅಂದಾಗ, ಸೊ ದೇ ದೆನ್ ಟೇಕನ್ ಫಾರ್ ದಿಸ್ ಆಲ್ಸೋ ಇಟ್ ಇಸ್ implants ಅಂತ ಹೇಳ್ತಾರೆ ಅಥವಾ norplant ಅಂತ ಹೇಳ್ತಾರೆ. they are going to give the hormonal injections and that is also for the female. ಈ arm ಅಲ್ಲಿ they are going to inject the matchstick sized one 6 capsules ಗಳನ್ನ ಸ್ಟಿಕ್ಸ್ ಗಳನ್ನ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ, ಹಾಕ್ತಾರೆ. ಸೊ ದೆನ್ ದೇ ಆರ್ ಗೋಯಿಂಗ್ ಟು ಗಿವ್ ದ ಅದಕ್ಕೆ ಹಾರ್ಮೋನಲ್ ಇಂಜೆಕ್ಷನ್ಸ್ ಗಳನ್ನ ಕೊಡ್ತಾ ಹೋಗ್ತಾ ಇರ್ತಾರೆ. ಸೊ ಅದನ್ನು ಕೂಡ ದೇ ಆರ್ ಗೋಯಿಂಗ್ ಟು ಬಿ ಟೇಕನ್. ದಟ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಗೆಟ್ ಸಿಂಗಲ್ ಪ್ರೊಜೆಸ್ಟ್ರೋಜನ್ಸ್ ಆರ್ ಆಲ್ವೇಸ್ ದೇ ಆರ್ ಗೋಯಿಂಗ್ ಟು ಗೆಟ್ ಇನ್ ದ ಕಾಂಬಿನೇಷನ್ ವಿತ್ ಈಸ್ಟ್ರೋಜನ್ ಆಲ್ಸೋ. ಅಂಡ್ the very last method is, and but effective period is much longer, ಯಾಕಂದ್ರೆ it takes a longer time compared to IUD, oral contraception. Sometime oral ಕೂಡ ಎಲ್ಲೋ ಒಂದ್ ಕಡೆ ನಮ್ಗೆ not that much of ಬಟ್ ಪೇನ್ ಇಲ್ಲ, ಏನೂ ಇಲ್ಲ, ಆದ್ರೆ ರಿಸಲ್ಟ್ ಕೆನಾಟ್ ಏಬಲ್ ಟು ಗೆಟ್ ಪ್ರೀಶಿಯಸ್ ರಿಸಲ್ಟ್ಸ್ ಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ IUD ಮತ್ತೆ ಇದೆಲ್ಲ ತಗೊಂಡಾಗ ವಿತ್ ವಿತ್ ಡಾಕ್ಟರ್ ಜೊತೆ ಎನಿ ಟೈಮ್ ದೇ ಆರ್ ಗೋಯಿಂಗ್ ಟು ಟೇಕ್ ಅನ್ ದ ಡಿಸ್ಕಷನ್ ಎಲ್ಲ ಇರೋದ್ರಿಂದ ಸೊ ಎಲ್ಲೋ ಒಂದ್ ಕಡೆ ನೀಟಾಗಿ ನಮ್ಗೆ ಪ್ರಾಸೆಸ್ ಆಗ್ತಾ ಹೋಗ್ಬೋದು ಫೀಮೇಲ್ಸ್ ಗಳಲ್ಲಿ. ಸೊ ದಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದ ಎಫೆಕ್ಟಿವ್ ಪೀರಿಯಡ್ ಇಸ್ ಮಚ್ ಲಾಂಗರ್ ಅಂತ ಹೇಳ್ತಾರೆ. ಆಫ್ಟರ್ ದಟ್ ಲಾಸ್ಟ್ ಇಸ್ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಮೆಥಡ್. ಸಪೋಸ್ ಅವಾಯ್ಡ್ ದ ಪಾಸಿಬಲ್ ಪ್ರೆಗ್ನೆನ್ಸಿ ದಟ್ ಈಸ್ ಡ್ಯೂ ಟು ರೇಪ್ ಆರ್ ಕ್ಯಾಶುಯಲ್ ಅನ್ಪ್ರೊಟೆಕ್ಟೆಡ್ ಗೊತ್ತಿಲ್ಲದೆ ಆಗ್ಬಿಡಿದ್ರೆ ಆ ತರ ಇದ್ದಾಗ, ಸೊ ವಿತಿನ್ 72 hours ದ ಟೈಮ್ ಇಸ್ ಇನ್ ಯೋರ್ ಬುಕ್ ಆಲ್ಸೋ ದ ಮೆನ್ಷನ್ 72 hours ಒಳಗಡೆ ದೇ ನೀಡ್ ಟು ಟೇಕ್ ಅನ್ ಡಿಸಿಷನ್ ಅಂಡ್ ಅದನ್ನ ರಿಮೂವ್ ಮಾಡಿಸ್ತಾ ಹೋಗ್ಬೇಕಾಗತ್ತೆ. ಸೊ ದಟ್ ಈಸ್ ವಾಟ್ ಇಟ್ ಇಸ್ ಕಾಲ್ಡ್ ದಮ್ ಆಸ್ ಅನ್ ಕ್ಯಾಶುಯಲ್ ಅನ್ಪ್ರೊಟೆಕ್ಟೆಡ್ ಅಂತ ಹೇಳ್ತಾರೆ. ಇದು ಯಾವುದೂ ಬೇಡ, ಯಾಕೆಂದ್ರೆ ಇವೆಲ್ಲ ಯಾವತ್ತೇ ಆಗಲಿ ಆರ್ಟಿಫಿಷಿಯಲ್ ನ್ಯಾಚುರಲ್ ಇಸ್ ನ್ಯಾಚುರಲ್ ಅಂತಾನೆ ಹೇಳ್ತೀವಿ. ಸೊ ದೀಸ್ ಟೈಪ್ಸ್ ಆಫ್ ದ ಮೆಥಡ್ಸ್ ಅಟ್ ದ ಯಂಗರ್ ಸ್ಟೇಜ್ ಅಲ್ಲಿ ನಮ್ಗೆ ಎಲ್ಲೋ ಒಂದ್ ಕಡೆ ಇಟ್ಸ್ ರಿಫ್ಲೆಕ್ಟ್ ವೆರಿ ನೈಸ್, ಬಟ್ ನಮ್ಗೆ ಯಾವೇ ಪೇನ್ ಇರಲ್ಲ, ಪ್ರಾಸೆಸ್ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಹೋಗುತ್ತೆ ಅಂತ ಅನ್ಕೋಬಹುದು. ಬಟ್ ಫ್ಯೂಚರ್ ಆಗ್ತಾ ನಮ್ಮ ಕೆಮಿಕಲ್ ಪ್ರಾಸೆಸ್ ಒಂದೇ ತರ ಇರಲ್ಲ ಬಾಡಿನಲ್ಲಿ. ಎಸ್ಪೆಷಲಿ ಮೇಲ್ಗೆ ಕಂಪೇರ್ ಮಾಡಿದ್ರೆ ಫೀಮೇಲ್ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಇರುತ್ತೆ, ಬಿಕಾಸ್ ದೇ ಆರ್ ಹ್ಯಾವಿಂಗ್ ಅ ಲಾಟ್ ಆಫ್ ದ ಪ್ರಾಸೆಸ್ ಅಂಡ್ ವಿತ್ ದಟ್ ದೇ ಆರ್ ಗೋಯಿಂಗ್ ಟು ಹ್ಯಾವಿಂಗ್ ಅ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಲಾಟ್ ಆಫ್ ದ ಸೈಡ್ ಎಫೆಕ್ಟ್ಸ್ ಗಳಾಗುವಂತ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಟೇಕ್ ಅನ್ ಒನ್ ಡಿಸಿಷನ್ ಇಟ್ ಇಸ್ ಪರ್ಮನೆಂಟ್ ಮೆಥಡ್ ಅಂತಾನು ಕೂಡ ಹೇಳ್ತಾರೆ. ಸೊ ದಟ್ಸ್ ವೈ ಇನ್ ದ ಫಸ್ಟ್ ಡೇ ಹೇಳಿದೆ ನಾನು, ನ್ಯಾಚುರಲ್ ಮೆಥಡ್ಸ್ ಅಲ್ಲಿ ಯಾವ ಮೆಡಿಸಿನ್ಸ್ ಇಲ್ಲ, ಸೆಕೆಂಡ್ ಅಲ್ಲಿ ಎಲ್ಲ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಬಟ್ ವೆನ್ ಕಮ್ ಟು ದ ಥರ್ಡ್ ಒನ್, ಸೊ ಇಟ್ಸ್ ಅ ಪರ್ಮನೆಂಟ್ ಮೆಥಡ್. ಸೊ ದಟ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಿಮ್ಮ ಎಕ್ಸಾಮ್ ಅಲ್ಲಿ. ದೇ ಆರ್ ಗೋಯಿಂಗ್ ಟು ಆಸ್ಕ್ ಓನ್ಲಿ ದ ನೇಮ್ ಅಂತಾನು ಕೇಳ್ಬೋದು, ಅಥವಾ ಡೆಫಿನೇಷನ್ ಬರೀರಿ ಅಂತ ಕೇಳ್ಬೋದು, ಅಥವಾ ಡಿಫ್ರೆನ್ಸಿಯೇಷನ್ ಬರೀರಿ ಅಂತ ಕೇಳ್ಬೋದು. ಸೊ ಇದನ್ನ ಬೇರೆ ಹೆಸರಲ್ಲೂ ಹೇಳ್ತಾರೆ, ಇಟ್ ಇಸ್ ಸ್ಟೆರಿಲೈಸೇಷನ್ ಅಥವಾ ಸರ್ಜಿಕಲ್ ಮೆಥಡ್ ಅಂತ ಕೂಡ ಕರೀತಾರೆ. ಅಂಡರ್ ದಟ್ ದ ಟೂ ಮೆಥಡ್ಸ್ ದೇ ಆರ್ ಗೋಯಿಂಗ್ ಟು ಬಿ ಇನ್ಕ್ಲೂಡೆಡ್. ಇಟ್ ಇಸ್ ವೆಸೆಕ್ಟೋಮಿ ಅಂಡ್ ಅನದರ್ one it is called them as an tubectomy ಅಂತ ಹೇಳ್ತೀವಿ. So as a definition is because we already know that human reproduction ಓದಿದಿರ accessory ducts as well as glands ಅಂತ ಹೇಳಿ. So that is retitestes ಅಥವಾ vasa efferentia, epididymis as well as vas deferens ಅಂತ, because the sperms are stored in the part it is called them as in vas deferens. That one they are going to remove and tied up through a small incision on the scrotum. That one it is called them as an vasectomy. And tubectomy andaga, because we already know that fallopian tube or oviduct, so that one is removed or tied up through the small incision in the abdomen through vagina. Okay, so this is what the permanent method anta helbodu, athwa vasectomy as well as the tubectomy anta heli. And these are techniques are highly effective as well as, but
ಏನಂದ್ರೆ ರಿವರ್ಸಿಬಿಲಿಟಿ ಇಸ್ ವೆರಿ ಪೂರ್, ನಾಟ್ ಕಂಪ್ಲೀಟ್ಲಿ ಆಗಲ್ಲ ಅಂತ ಅಲ್ಲ, ಸಮ್ವೇರ್ ಎಲ್ಲೋ ಒಂದ್ ಕಡೆ ನಾಟ್ ಗೆಟ್ ದ ರಿವರ್ಸಿಬಲ್, ನಮ್ಗೆ ಬೇಡ ಈಗ ಟೈ ಆಗಿರೋದು ಅಥವಾ ವಾಟ್ ಎವರ್ ದ ಥಿಂಗ್ಸ್ ದೇ ಡಿಡ್, ಸೊ ಅದೆಲ್ಲ ನಮ್ಗೆ ರಿಮೂವ್ ವಾಪಸ್ ಆಗೋ ತರ ಆಗ್ಲಿ ಅಂದ್ರೆ ಇಟ್ಸ್ ವೆರಿ ಲೆಸ್ ರಿಸಲ್ಟ್ಸ್ ಅಂತ ನೋಡ್ಬೋದು. ಬಟ್ ಟೆಕ್ನಿಕ್ಸ್ ಆರ್ ಹೈಲಿ ಎಫೆಕ್ಟಿವ್ ಅಂತಾನು ಕೂಡ ಕರೀತಾರೆ ಹೋಗ್ತಾರೆ. ದಿಸ್ ಇಸ್ ವಾಟ್ ದೇ ಕಾಲ್ ದಮ್ ಇಟ್ ಆಸ್ ಅ ಪರ್ಮನೆಂಟ್ ಮೆಥಡ್ಸ್ ಆರ್ ಸ್ಟೆರಿಲೈಸೇಷನ್ ಆರ್ ಸರ್ಜಿಕಲ್ ಮೆಥಡ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿವರೆಗೂ ನಾವು ಒಂದಷ್ಟು ಮೆಥಡ್ಸ್ ಗಳನ್ನ ಅನಲೈಸ್ ಮಾಡಿದ್ವಿ. ದಟ್ ಇಸ್ ಫಸ್ಟ್ ಒನ್, ಇಟ್ ಇಸ್ ನ್ಯಾಚುರಲ್, ಬಿಕಾಸ್ we can able to expect the many questions from these types of the methods, natural as well as barrier, and the third one, it is about the permanent methods ಅಂತ ಹೇಳ್ತೀವಿ. ಸೊ ಆಫ್ಟರ್ ದಿಸ್ ಸೊ ಎಲ್ಲೋ ಒಂದ್ ಕಡೆ ಒಂದೊಂದು ಕಾನ್ಸೆಪ್ಟ್ಸ್ ಗಳನ್ನ ಓದ್ತಾ ಹೋಗ್ತಾ ಇದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಲಿಂಕ್, ಬಿಕಾಸ್ ದ 4 ಕಾನ್ಸೆಪ್ಟ್ಸ್ ಆರ್ ಒನ್, ಇಟ್ ಇಸ್ MTPS ಅಂತ ಹೇಳ್ತೀವಿ ಆಫ್ಟರ್ ಆಲ್ ದ ಮೆಥಡ್ಸ್ ಆದ್ಮೇಲೆ. ಸೊ ಆಗ್ಲೇ ನಾನು ಹೇಳಿದೆ ಫೀಮೇಲ್ ಫೀಟಿಸೈಡ್ ಆಗ್ತಾ ಇದೆ, ಅದಕ್ಕೆ ರೀಸನ್ ಏನು ಅಂತ ಅಂದ್ರೆ, ಅಥವಾ ಅದನ್ನ ಒಂದು ಕಂಪ್ಲೀಟ್ ಟರ್ಮ್ ಅಲ್ಲಿ ಕರೆಯೋದಾದ್ರೆ ಏನಂತ ಹೇಳ್ಬೋದು ಅಂದ್ರೆ ಇಟ್ ಇಸ್ MTPS ಅಂತ ಹೇಳ್ತೀವಿ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತಾರೆ, ಅಥವಾ ದ ಅದರ್ ನೇಮ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಆಸ್ ಇಂಟೆನ್ಷನಲ್ ಆರ್ ವಾಲಂಟರಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. ಬಿಕಾಸ್ all over the world ಏನಿಲ್ಲ ಅಂದ್ರೂ 45 to 50 million MTPS, because whatever I mentioned the points here, all of the NCERT MCQs points ಗಳು ಎಕ್ಸಾಮ್ ಅಲ್ಲಿ ಕೇಳುವಂತ ಪಾಯಿಂಟ್ಸ್ ಗಳನ್ನ ನಾನು ಪ್ರತಿಯೊಂದು ನಾನು ನಿಮಗೆ ಮೆನ್ಷನ್ ಮಾಡಿರೋದಿಲ್ಲಿ. ಸೊ 45 to 50 million MTPS all over the world, and total number of pregnancies in year 1/5 ratio, and that's why ಯಾವಾಗ ಮಿಲಿಯನ್ ಲೆವೆಲ್ ಗೆ MTPS ಆಗ್ತಾ ಇದೆಯೋ, ಸೊ ದೆನ್ ದ ಗವರ್ಮೆಂಟ್ ಆಫ್ ಇಂಡಿಯಾ, ಅದರಲ್ಲೂ ಎಸ್ಪೆಷಲಿ ಫಾರಿನ್ ಕಂಟ್ರೀಸ್ ಗೆ ಕಂಪೇರ್ ಮಾಡಿದ್ರೆ ದ ಲಾಟ್ of the MTPS in our India only, so Karnataka only, so and India athwa Karnataka lot of the things it should be happen. That's why the government of India legalized MTP in the year 1971 ನಲ್ಲಿ, so completely legalized ಮಾಡಿದ್ರು. So ಯಾಕಂದ್ರೆ ಮೇನ್ ಆಗಿ ಆಗ್ತಿರೋದೇ ಎಲ್ಲಿ ಫೀಮೇಲ್ ಫೀಟಿಸ್ ಫೀಮೇಲ್ ಬರ್ತ್ ಆಗ್ತಿದೆ ಅಂತ ತಕ್ಷಣ then they immediately they are going to remove that the complete baby na remove ಮಾಡಿಸುವಂತದ್ದು. So that's why the legalized MTP in 1971. and ಯಾಕೆ MTP ಅಂತ ಅಂದ್ರೆ, because 2 marks ಕೇಳೋ ಕ್ವಶನ್, why MTPS ಅಂತ ಅಂದ್ರೆ, the first thing is to get rid of unwanted pregnancy either due to casual unprotected intercourse or failure of the contraceptive used during coitus or rapes, and also essential in certain cases whether the continuation of pregnancy could be harmful or akasmat enadru, because they are going to they do the amniocentesis anta bandaga, suppose the baby is an abnormal athwa eno ಒಂದು ಪಾರ್ಟ್ ಕಂಪ್ಲೀಟ್ ಆಗಿ ಗ್ರೋತ್ ಆಗ್ತಿಲ್ಲ ಅಂತ ಅಂದಾಗ ಆಫ್ಟರ್ ದ ಬರ್ತ್, ಸೊ ದ ಲೈಫ್ ಲಾಂಗ್ ಅದನ್ನ ಬೇಬಿನ ಪ್ರೊಟೆಕ್ಟ್ ಮಾಡೋದ್ಗಿಂತ, ಸೊ ಅಟ್ ದ ಟೈಮ್ ಆಫ್ ದ ಪ್ರೆಗ್ನೆನ್ಸಿನಲ್ಲಿ ಅದನ್ನ ರಿಮೂವ್ ಮಾಡ್ತಾ ಹೋಗ್ಬಿಟ್ರೆ, ಸೊ ಮೇ ಬಿ ನೆಕ್ಸ್ಟ್ ಟೈಮ್ ಆಫ್ ದ ಕನ್ಸೀವ್ ಆದಾಗ they'll get very good fetus develop growth ಆಗ್ತಾ ಹೋಗುತ್ತೆ ಮದರ್ಸ್ ಹೋಮ್ ಅಲ್ಲಿ. That's why they are going to select the one more point. It is also essential in certain cases whether the continuation of pregnancy could be harmful or fatal either. ತಾಯಿಯಿಂದ ಮಗುಗೂ ಆಗ್ಬೋದು ಅಥವಾ ಮಗುವಿಂದ ತಾಯಿಗೆ ಆಗುವಂತ ಚಾನ್ಸಸ್ ಇರ್ಬೋದು. ಸೊ ಅದನ್ನೆಲ್ಲಾನು ಸೇಫ್ ಆಗ್ತಾ ಹೋಗುತ್ತೆ. ಅಂಡ್ ಹಾಗಾದ್ರೆ ವಿಚ್ ಇಸ್ ದ ಬೆಸ್ಟ್ ಸೇಫ್ ಟೈಮ್ ಟು ರಿಮೂವ್ ದಿಸ್ ಬೇಬೀಸ್ ಅಂತ ಅಂದ್ರೆ, ದಟ್ ಈಸ್ ದ ಸೇಫೆಸ್ಟ್ ಫಸ್ಟ್ ಟ್ರೈಮಿಸ್ಟರ್, ದಟ್ ಇಸ್ 12 weeks. ವಿದಿನ್ 12 weeks ಒಳಗಡೆ ಆ ಮಗುನ ತಗ್ಸ್ತಾ ಹೋಗ್ಬೇಕಾಗ, ಯಾಕಂದ್ರೆ ಆಫ್ಟರ್ ದ 12 weeks ಆಗಿ 1 day, ಯಾಕಂದ್ರೆ ದ ಹೋಲ್ ಪ್ರೆಗ್ನೆನ್ಸಿ ಜರ್ನಿನ ನೀವು ಹ್ಯೂಮನ್ ರಿಪ್ರೊಡಕ್ಷನ್ ಓದಿದ್ದೀರಾ 3 semester ಆಗಿ ಹೇಳ್ತೀವಿ, ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಅಂತ, ಬಿಕಾಸ್ ವಿ ನೆವರ್ ಏಬಲ್ ಟು ಸೇ ಇನ್ ದ ಮಂತ್ ವೈಸ್, ವಿ ಆಲ್ವೇಸ್ ಸೇ ಇನ್ ದ ಹಾಸ್ಪಿಟಲ್ಸ್ ಆಲ್ಸೋ ವೀಕ್ಸ್ ವೈಸ್ ಅಲ್ಲಿ ಹೇಳ್ತಾರೆ. ಸೊ 37 weeks 38 weeks ಅಂತ ಎಲ್ಲ ಹೇಳಿ. ಸೊ ಫಸ್ಟ್ ಟ್ರೈಮಿಸ್ಟರ್ ಇಸ್ 12 weeks, ಸೆಕೆಂಡ್ ಟ್ರೈಮಿಸ್ಟರ್ ಇಸ್ 24 weeks, and the last one it is the third trimester ಅಂತ ಹೇಳಿ. So in case ಏನಾದರೂ if it is harmful, if it is very problem from that fetus ಇಂದ ಅಂತ ಗೊತ್ತಾದ್ರೆ, ಸೊ ಅದನ್ನ 12 ವಾರದೊಳಗಡೆ ಅಂದ್ರೆ 12 weeks ಒಳಗಡೆ they need to remove that baby ಅಂತ ಹೇಳ್ಬೋದು. These are the most important points we need to remember in the MTPS. After that, so when we go to the next concept, it is STIs, very important aspect, and also we are going to get a lot of the questions from here. So STIs ಅಂತ ಹೇಳಿದ್ರೆ sexual tract infections ಅಂತ. sometime ನಿಮಗೆ ಎಕ್ಸಾಮ್ ಅಲ್ಲಿ ವಿಡಿ ಅಂತ ಕೇಳಿರ್ತದೆ, ಯಾವುದು ಹೊಸ ವರ್ಡ್ ನಾವೆಲ್ಲೂ ಓದಿಲ್ಲ, ಇದು ಯಾವುದು ಅಂತ ಅನ್ಕೋಬೇಡಿ. ಸೊ venereal diseases ಅಂತ. ಸೊ this is also come to the call the one more name, it is STIs, and one more is RTI ಅಂತ ಕೂಡ ಹೇಳ್ತಾರೆ, reproductive tract infections ಅಂತ. ಸೊ ಎಲ್ಲೋ ಒಂದ್ ಕಡೆ ನಾವು ಅಕಾರ್ಡಿಂಗ್ ಟು ದಿಸ್ ವಿ ಆರ್ ರಿಮೆಂಬರಿಂಗ್ ಆರ್ ವಿ ಆರ್ ಲಿಸ್ನಿಂಗ್ ದ ವರ್ಡ್ ಇಟ್ ಇಸ್ ಏಡ್ಸ್ ಅಥವಾ STDs ಅಂತ ಮಾತ್ರ ನೋಡಿರ್ತೀವಿ, ಬಿಕಾಸ್ ಮೆನಿ ಆಫ್ ದ ಡಿಸೀಸಸ್ ಇಸ್ ಕಮ್ಸ್ ಥ್ರೂ ವೈರಲ್ಸ್ ಆರ್ ಬ್ಯಾಕ್ಟೀರಿಯಾ ಆರ್ ಫಂಗೈ ಈ ತರ ಎಲ್ಲ ತಗೊಂಡಾಗ, ಸೊ ನಮ್ಗೆ ಬೇರೆ ಬೇರೆ ಡಿಸೀಸಸ್ಗಳನ್ನ ಇದಕ್ಕೆ ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ. ಗೊನೊರೋಹಿಯಾ, ಸಿಫಿಲಿಸ್, ಜೆನಿಟಲ್ ಹರ್ಪಸ್, ಕ್ಲೊಮ್ಯಾಡಿಯಾಸಿಸ್, ಜೆನಿಟಲ್ ವಾರ್ಟ್ಸ್,
ಟ್ರೈಕೋಮೋನಿಯಾಸಿಸ್ ಅಂಡ್ ಹೆಪಾಟೈಟಿಸ್ ಬಿ ಅಂತ. ಬಟ್ ಅದರಲ್ಲಿ ಕೆಲವೊಂದು ಡಿಸೀಸು ಇನಿಷಿಯಲಿ ಟ್ರೀಟ್ಮೆಂಟ್ ಅನ್ನ ತಗೊಂಡ್ರೆ ಕ್ಯೂರ್ ಆಗಲ್ಲ, ಬಿಕಾಸ್ ದೀಸ್ ಟೈಪ್ಸ್ ಆಫ್ ದ ಡಿಸೀಸಸ್, ಬಿಕಾಸ್ ವಿ ಆಲ್ರೆಡಿ ಸ್ಟಡಿಡ್ ಇನ್ ದ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಈ ತರ ಡಿಸೀಸಸ್ ನಮ್ಮ ಲೈಫ್ ನ ಮುಂದಕ್ಕೆ ತಗೊಂಡು ಹೋಗ್ಬೋದೇ ಹೊರತು ವಿ ಕಾಂಟ್ ಏಬಲ್ ಟು ಸೇ 100% ಕ್ಯೂರ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕ್ಯೂರೇ ಆಗದೆ ಇರುವಂತ 3 ಡಿಸೀಸಸ್ ಇದೆ. ಒನ್ ಇಟ್ ಇಸ್ ಅಬೌಟ್ ಏಡ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಜೆನಿಟಲ್ ಹರ್ಪೆಸ್ ಅಂತ ಹೇಳ್ತೀವಿ, ಅನದರ್ ಒನ್ ಇಸ್ ಹೆಪಾಟೈಟಿಸ್ ಬಿ ಅಂತ ಹೇಳ್ತೀವಿ. ಬಟ್ ಸಮ್ ಆಫ್ ದ ಅದರ್ ಡಿಸೀಸಸ್ ದೇ ಕ್ಯಾನ್ ಈ ತರ ಮೈನರ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯಿತು ಅಂದರೆ, ಸಿಂಪ್ಟಮ್ಸ್ಗಳು ಇಚಿಂಗ್, ಫ್ಲೂಯಿಡ್ ಡಿಸ್ಚಾರ್ಜ್, ಸ್ಲೈಟ್ ಪೇನ್, ಸ್ವೆಲ್ಲಿಂಗ್ ಈ ಥರ ಆಯಿತು ಅಂದರೆ ಅವರು ಇನಿಷಿಯಲ್ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಲ್ಲೋ ಒಂದು ಕಡೆ ಅವರ ಒಂದು ಇಯರ್ಸ್ಗಳು ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಮೇಜರ್ ಅಂತ ಬಂದಾಗ ಸಪೋಸ್ ಅದು ಗೊತ್ತೇ ಆಗಿಲ್ಲ, ಲಾಡ್ ಆಫ್ ಬಾಡಿ, ಯಾಕೆಂದರೆ ಈ ವೈರಸ್ ಎಲ್ಲ ಇಟ್ಸ್ ನಾಟ್ ಸಿಂಪ್ಲಿ ಸಿಟಿಂಗ್ ಆಲ್ ಓವರ್ ದ ಬಾಡಿ ಸ್ಪ್ರೆಡ್ ಆಗಿಬಿಡುತ್ತೆ. ಆ ಥರ ಇದ್ದಾಗ ಆಗುವಂಥ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಪೆಲ್ವಿಕ್ ಇನ್ಫ್ಲಾಮೇಟರಿ ಡಿಸೀಸಸ್, ಅಬರ್ಷನ್, ಸ್ಟಿಲ್ ಬರ್ತ್ಸ್, ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್, ಇನ್ಫರ್ಟಿಲಿಟಿ, ಕ್ಯಾನ್ಸರ್ ಇವೆಲ್ಲ ಬರುವಂಥ ಚಾನ್ಸಸ್ ಇರ್ತದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಎಲ್ಲ ಡಿಸೀಸಸ್ಗಳು ಹೇಗೆಲ್ಲ ಬರ್ಬೋದು, ನಾಟ್ ಓನ್ಲಿ ಥ್ರೂ ದ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಅಲ್ಲದೆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವುದು ಅಂತ ನೋಡೋದಾದ್ರೆ ಒಂದು ಶೇರಿಂಗ್ ಆಫ್ ಇಂಜೆಕ್ಷನ್ ನೀಡಲ್ಸ್ ಅಂಡ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಟ್ರಾನ್ಸ್ಫ್ಯೂಷನ್ ಆಫ್ ದ ಬ್ಲಡ್ ಅಂಡ್ ಫ್ರಮ್ ಮದರ್ ಏನಾದರೂ ಇತ್ತು ಅಂದ್ರೆ ಫೀಟಸ್ ಅಲ್ಲಿ ಇರುವ ಮಗುಗೂ ಬರುವಂತ ಚಾನ್ಸಸ್ಗಳು ಇರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇವೆಲ್ಲ ಯಾವ ಏಜ್ ಅಲ್ಲಿ ಜಾಸ್ತಿ ಆಗ್ತದೆ ಅಂದ್ರೆ ನಾಟ್ ಮೋರ್ ದ್ಯಾನ್ 50, ನಾಟ್ ಮೋರ್ ದ್ಯಾನ್ 60. ಸೊ ದೀಸ್ ಟೈಪ್ಸ್ ಆಫ್ ದ ಪ್ರಾಬ್ಲಮ್ಸ್ ವಿ ಆರ್ ಆಲ್ವೇಸ್ ಅಬ್ಸರ್ವಿಂಗ್ ಇನ್ ದ ಅಡೋಲ್ಸೆನ್ಸ್ ಏಜ್, ದಟ್ ಇಸ್ 15 to 24 ಇಯರ್ಸ್ ಅಂತ ಹೇಳ್ತೀವಿ. ಅಂಡ್ ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳುವಂತ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಸ್ಗಳು. ಓಕೆ, ಸೊ ಆಫ್ಟರ್ ದಿಸ್, ಸೊ ಹಾಗಾದ್ರೆ ಇದಕ್ಕಿರುವಂಥ ಪ್ರಿನ್ಸಿಪಲ್ಸ್ ಏನು? ಬಿಕಾಸ್ ಸಮ್ ಟೈಮ್ ಮಕ್ಕಳು ನೀವು ತುಂಬ ಕನ್ಫ್ಯೂಷನ್ ಆಗ್ತೀರಿ. ಪ್ರಿನ್ಸಿಪಲ್ಸ್ ಅಂದರೆ ಈ 3 ಬರೀಬೇಕು, ಸೊ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂದರೆ ಇದನ್ನ ಬರೀಬೇಕು. ಕೆಲವು ಸರಿ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಕೇಳಿದ್ರೆ ಪ್ರಿನ್ಸಿಪಲ್ ಬರೀತೀರಾ, ಕೆಲವು ಸರಿ ಪ್ರಿನ್ಸಿಪಲ್ ಕೇಳಿದ್ರೆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಬರೀತೀರಾ, ಅಥವಾ ಎರಡೂ ಅದರಲ್ಲೇ ಇನ್ಕ್ಲೂಡ್ ಮಾಡಿರ್ತೀರಾ. ಸೊ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಇಸ್ ಶೇರಿಂಗ್ ಆಫ್ ಇಂಜೆಕ್ಷನ್ ನೀಡಲ್, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್, ಟ್ರಾನ್ಸ್ಫ್ಯೂಷನ್ ಆಫ್ ಬ್ಲಡ್ ಫ್ರಮ್ ಮದರ್ ಟು ದ ಫೀಟಸ್. And principles bandu avoid sex with unknown partners or multiple partners, always try to use condoms during the coitus. And the third one is, and each step bari begara tumba tab baritira, neat oodkond bariri. In case of doubt, one should go to a qualified doctor for early detection and get complete treatment if diagnosed with the infection. Because ಇಲ್ಲಿ ಬರಿಬೇಕಾದ್ರೆ ಇವೆರಡು ಕರೆಕ್ಟ್ ಆಗಿ ಬರೆದಿರ್ತೀರಿ, ಬಟ್ ದಿಸ್ ಪಾಯಿಂಟ್ ಮೆನಿ ಸ್ಟೂಡೆಂಟ್ಸ್ ಮೇಕ್ ದಮ್ ಇಂಟು ರಾಂಗ್. ಸೊ ಇಲ್ಲಿ ಅರ್ಧಂಬರ್ಧ ಬರೆಯೋದು ಅಥವಾ ನಿಮ್ದೇ ಏನೋ ಓನ್ ಸೆಂಟೆನ್ಸ್ ಅಲ್ಲಿ ಬರೀತೀರಿ, ಬಟ್ ಡೋಂಟ್ ರೈಟ್ ಎನಿ ಓನ್ ಸೆಂಟೆನ್ಸಸ್ ಇನ್ ದ ಬಯಾಲಜಿ, ಬಿಕಾಸ್ ವಿ ಆರ್ ಆಲ್ವೇಸ್ ಪ್ರಿಫರ್ ದ NCERT ಪಾಯಿಂಟ್ಸ್. ದಟ್ಸ್ ವೈ ಅಲ್ಲಿ ಏನಿರುತ್ತೋ ಕರೆಕ್ಟ್ ಆಗಿ ಅದೇ ಪಾಯಿಂಟ್ಸ್ಗಳನ್ನ ಬರೀತಾ ಹೋಗಿ. ಸೊ ದೀಸ್ ಆರ್ ದ 3 marks ಕ್ವಶನ್. ಇದೇನಾದ್ರು ಕೇಳಿದ್ರೆ ನಿಮಗೆ 3 marks ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ 3 marks. ಅಥವಾ ಸಮ್ ಟೈಮ್ಸ್ ಇಲ್ಲಿ ಏನಾದ್ರು ಮೇಜರ್ ಮೈನರ್ ಯಾವ ಡಿಸೀಸಸ್ ಅಂತಂದ್ರು, ಅಂಡ್ ಇದನ್ನ 1 marks ಕೇಳುವಂತ ಕ್ವಶನ್ 15 to 24 ಇಯರ್ಸ್ ಅಂತ ಹೇಳಿ. ಸೊ ಇದೆಲ್ಲ ಆದ್ಮೇಲೆ ಇನ್ಫರ್ಟಿಲಿಟಿ ಇಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಟುಡೇ ಪ್ರೆಸೆಂಟ್ ಸಿಚುಯೇಷನ್, ಬಿಕಾಸ್ ಲಾಸ್ ಆಫ್ ದ ನ್ಯೂಟ್ರಿಷನ್ ಆಗಿರ್ಬೋದು ಅಲ್ವಾ. ಸೊ ದ ಫೀಮೇಲ್ ಆರ್ ಹ್ಯಾವಿಂಗ್ ಎ ಸ್ಟ್ರೆಸ್ ಸಮ್ ಪ್ರಾಬ್ಲಮ್ಸ್ಗಳಿಂದ, ಸೊ ಅಲ್ಲೇ ಹೇಳೋ ಪ್ರಕಾರ ಫಿಸಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆರ್ ಕಾನ್ಸಿನೆಂಟಲ್ ಡಿಸೀಸಸ್, or the female is addicted to drugs or smoking or alcoholic or immunological or even psychological problems agidre, so they cannot able to get after the marriage 1 year, 2 year, 3 years adru kuda they are not getting they are become a conceive anta bandaga aa tara adu ಮೊದಲೆಲ್ಲ ಫೀಮೇಲ್ನ ತುಂಬ ಬ್ಲೇಮ್ ಮಾಡೋರು, ಬಟ್ ನವೇಡೇಸ್ ಸೊ ವೆನ್ ದ ಕಪಲ್ಸ್ ಶುಡ್ ಬಿ ಎಂಟರ್ ಇನ್ ಟು ದ ಹಾಸ್ಪಿಟಲ್, ದೇ ಆರ್ ಗೋಯಿಂಗ್ ಟು ಟೇಕ್ ದ ಟೆಸ್ಟ್ ಫಾರ್ ಬೋತ್ ದ ಮೇಲ್ ಆಸ್ ವೆಲ್ ಆಸ್ ದ ಫೀಮೇಲ್. ಸೊ ದೇ ಆರ್ ಅನೇಬಲ್ ಟು ಪ್ರೊಡ್ಯೂಸ್ ಚಿಲ್ಡ್ರನ್ ಇನ್ ಸ್ಪೈಟ್ ಆಫ್ ಅನ್ಪ್ರೊಟೆಕ್ಟೆಡ್ ಯಾವುದೇ ಮೆಥಡ್ಸ್ಗಳನ್ನ, ಯಾವ ಬೇರಿಯರ್ ಮೆಥಡ್ಸ್ಗಳನ್ನ, ಅದು ನ್ಯಾಚುರಲ್ ಆಗಿರಲಿ ಅಥವಾ ಬೇರಿಯರ್ ಮೆಥಡ್ಸ್ ಆಗಿರಲಿ, ಯಾವ ಮೆಥಡ್ಸ್ಗಳನ್ನೂ ಕೂಡ ಇದು ಮಾಡ್ದೇನೆ, ಸೊ ಇಫ್ ದ ನಾಟ್ ಗೆಟ್ಟಿಂಗ್ ಅಂತ ಬಂದಾಗ, ಸೊ ದಟ್ ಒನ್ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ಇನ್ಫರ್ಟಿಲಿಟಿ. They are going to consider infertility man also, infertility woman also. Male infertility nu irade as well as the female infertility nu ide. But ಅದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಡೆಫಿನೆಟ್ಲಿ ಇವತ್ತಿದ್ದೇ ಇದೆ. ಆ ಸೊಲ್ಯೂಷನ್ಗೆ ಇರೋದೇ ಒಂದು ಕ್ಲಿನಿಕ್ಸ್ಗಳು. ಆ ಒಂದು ಕ್ಲಿನಿಕ್ಸ್ಗಳನ್ನು ದೇ ಕಾಲ್ ದಮ್ ಇಟ್ ಆಸ್ ಅನ್ ART ಕ್ಲಿನಿಕ್ಸ್ ಅಂತ ಕರೀತಾರೆ. ಆರ್ಟಿಫಿಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಟೆಕ್ನಾಲಜಿ ಅಂತ ಹೇಳಿ ಅಥವಾ ART ಅಂತ ಹೇಳಿ ಕರೀತಾರೆ. ಸೊ ಆ ಥರ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ, ಸೊ ವಿತ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಮೆಥಡ್ಸ್ ದೇ ಆರ್ ಗೋಯಿಂಗ್ ಟು ಬಿ ಕ್ಲಿಯರ್ಡ್. ಸೊ ದೋಸ್ ಟೈಪ್ಸ್ ಆಫ್ ದ ಮೆಥಡ್ಸ್ಗಳನ್ನ ಇಂಪ್ಯಾಕ್ಟ್ ಮಾಡೋದಕ್ಕಿಂತ ಮುಂಚೆ
first they are going to analyze both the male as well as the female, and in the main agi female alli, because in the male they are going to check out the sperm's motility as well as the sperm's formation ಎಷ್ಟಿದೆ ಅಂತ ನೋಡಿದ್ರೆ, because ನೀವೇ ಹ್ಯೂಮನ್ ರಿಪ್ರೊಡಕ್ಷನ್ ಓದಿರೋ ಪ್ರಕಾರ ಒನ್ ಇಜಾಕ್ಯುಲೇಷನ್ ಅಂದ್ರೆ 200 to 300 ಮಿಲಿಯನ್ ಸ್ಪರ್ಮ್ಸ್ ಅಂತ ಹೇಳುವಂಥದ್ದು. ಬಟ್ ನಾಟ್ ಆಲ್ ದ ಸ್ಪರ್ಮ್ಸ್ ಮೊಟಿಲಿಟಿ ಇದೆಯಾ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಬಟ್ ವೆನ್ ಕಮ್ ಟು ದ ಫೀಮೇಲ್ ಅಂತ ಬಂದಾಗ ಮೇನ್ ಆಗಿ ದೇ ಆರ್ ಗೋಯಿಂಗ್ ಟು ಪ್ರಿಫರ್ ಹೌ ದ ಓವಮ್ ಪ್ರೊಡಕ್ಷನ್ ಹೇಗಿದೆ, ಎಗ್ ಗ್ರೋತ್ ಹೇಗಿದೆ ಅಂತೆಲ್ಲ ನೋಡ್ತಾರೆ. ಆ ವೇನಲ್ಲಿ ನೋಡಿದಾಗ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ದ ಮೆಟರ್ಸ್. ಇದನ್ನ ನಿಮಗೆ ಜಸ್ಟ್ ನೇಮ್ ಮಾಡಿ ಅಂತಾನು ಕೇಳ್ಬೋದು, ಅಥವಾ ಒನ್ ಲೈನ್ ಅಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡಿ ಅಂತಾನು ಬರೀಬಹುದು. ನಿಮ್ಮ ಬುಕ್ ಅಲ್ಲಿ ಬರೀ ದೇ ಆರ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಎನಿ ಪ್ರೊಸೀಜರ್. ಇನ್ಸ್ಟೆಡ್ ಆಫ್ ದಟ್ ದೇ ಜಸ್ಟ್ ಮೆನ್ಷನ್ ಒನ್ ಸ್ಟೇಟ್ಮೆಂಟ್ ಫಾರ್ ಈಚ್ ಮೆಥಡ್. ಒನ್ ಇಸ್ IVF, ET, ಇನ್ ವಿಟ್ರೋ ಫರ್ಟಿಲೈಸೇಷನ್, ಎಂಬ್ರಿಯೋ ಟ್ರಾನ್ಸ್ಫರ್, ZIFT, zygote intrafallopian transfer, GIFT, gamete intrafallopian transfer, ICSI, intracytoplasmic sperm injection, AI, artificial insemination, and the last one it is IUI, intrauterine devices. All these types of the things they are going to be considered under assisted reproductive technology anta heli karitare, because the name itself is called assisted anta andre. So if the couples is having some problem, so because ee ella process galna noduvanta doctor na gynecologist anta heltivi, so that gynecologist is going to prefer, they are going to assist one method, so which one is suitable anta heli. If the male is having a problem, if the female is having a problem, so the person is going to be assisted. That's why assisted. For process is reproductive, that technology, that's why they call them as an assisted reproductive technology anta heltare. So one word I'll just simple agi helirtini. IVF anta andre we already know that it is also called them as test tube baby anta heli kareetare. They are going to collect the sperm, they are going to collect the ovum from the both the partners, and they are going to be cultured in the laboratory. So after the embryo developments ella aadmele they are going to insert into the uterus. Okay, embryo that's why IVF, ET ಅಂತ ಹೇಳ್ತಾರೆ. ಇನ್ನು zygote intrafallopian transfer ಅಂತ ಹೇಳಿದ್ರೆ and gamete intrafallopian transfer, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗೋದು ಬೇಡ. zygote in the sense up to the developments 2, 4, 6, 8 blastomeus development ಆಗೋವರೆಗೂ ಆದ್ಮೇಲೆ then they are going to insert. So gift ಅಂತ ಅಂದ್ರೆ, so gamete ಅಂತ ಅಂದ್ರೆ maybe that woman is not having the production of the ovum, but instead of that they can able the capacity to complete the process na ಮಾಡುವಂತ capacity ಇರುತ್ತೆ. So ಆ ತರ ಇದ್ದಾಗ they are going to collect those types of the ovums from the donor, and they are going to give the complete environment in that female. So that's why it is called them as a gift ಅಂತ ಹೇಳಿದ್ರು. ICSI ಅಂತ ಅಂದ್ರೆ, so not for the female, it's for the male. So they are going to check out the sperm motility and the sperm numbers in ನೋಡಿ. So then after that they are going to collect the sperm from the male, and which one sperms is good in the motility wise, then they are going to be inject to the female process. So that's why it is called ICSI anta heltare. In artificial insemination anta andre they are going to check it out which one is correct through the process. It is called artificial insemination. And the last one is IUI, intrauterine insemination. So like this, all these types of the methods they are going to be concluded under the assisted reproductive technologies. So these are the different types of methods, just not the complete explanation, just according to the NCERT ಪ್ರಕಾರ ಏನೇನೆಲ್ಲ ಪಾಯಿಂಟ್ಸ್ ಗಳು ನಿಮ್ಮ ತಲೆಯಲ್ಲಿ ಇರಬೇಕು, ಯಾವ ಪಾಯಿಂಟ್ಸ್ ಗಳ ಮೇಲೆ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾರೆ ಅನ್ನೋದಕ್ಕೆ. So these are the different types of concepts what I explain in front of you. So that is what from the reproductive health strategies, explosion, and the birth control, and the different types of the methods, and MTP, and infertility and sexual tract infections, and the last it is about ART, assisted reproductive technologies. Thank you.